ಜಗತ್ತಿಗೆ ಜ್ಞಾನ ಧ್ಯಾನವನ್ನ ಪ್ರಸರಿಸಿದಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ ಬಾಬಾಜಿಯವರಿಗೆ, ನನ್ನ ತಂದೆ ತಾಯಿಗಳಿಗೆ ಹಾಗೂ ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿಯವರಿಗೆ, ಈ ಅದ್ಭುತವಾದ ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ಈ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಜ್ಞಾನದಾತರಿಗೂ, ಭೂಮಂಡಲದ ಎಲ್ಲ ಧ್ಯಾನ ಬಂಧುಗಳಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್, ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಆತ್ಮಾಯಣ, ಜೀವಾತ್ಮದ ಪಯಣ ಅಂತ ಹೇಳ್ಬಿಟ್ಟು, ನಾವೆಲ್ಲರೂ ಕೂಡ ದೇಹದಿಂದ ಜೀವ ಹೋದ ನಂತರ ಅದರ ಪಯಣ ಹೇಗಿರ್ತದೆ ಅನ್ನೋ ವಿಷಯವಾಗಿ ತಿಳಿತಾ ಹೋಗ್ತಾ ಇದೀವಿ ಮಾಸ್ಟರ್. ನಿನ್ನೆ ದಿನ ಲೇಖಕರು ಒಂದು ದಿನದ ಸೂಕ್ಷ್ಮಯಾನವನ್ನ ಮುಗಿಸ್ಬಿಟ್ಟು ಮಲಗಿದ್ರು. ಮಲಗಲಿಕ್ಕೆ ಆ ದೇಹವನ್ನು ದೇಹದಾರಿಗಳಾಗಿ ಪುನಃ ಮಾರನೇ ದಿನನೂ ಕೂಡ ಸೂಕ್ಷ್ಮಯಾನ ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾಗ ಏನ್ ನಡೀತದೆ ಅಂತಕ್ಕಂಥ ವಿಷಯವನ್ನ ನೋಡ್ತಾ ಹೋಗೋಣ ಮಾಸ್ಟರ್ಸ್. ನಿನ್ನೆ ರಾತ್ರಿ ನನ್ನ ಪ್ರತಿರೂಪವನ್ನು ನೋಡುವ ಪೂರ್ಣ ತಯಾರಿ ಮಾಡಿಕೊಂಡೆ, ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಂಡೆ. ಆದರೆ ಇಂದು ಮುಂಜಾನೆ ನನಗೆ ಎಳ್ಳಷ್ಟು ನೆನಪಿಲ್ಲ. ಮೊದಲನೇ ದಿನ ಏನ್ ಹೇಳಿದ್ರಲ್ಲ ಅವರ ಮಿತ್ರರು, ನೀ ಪೂರ್ತಿಯಾಗಿ ನಿನ್ನ ಮಲಗುವಾಗ ನಿನ್ನ ದೇಹ ಯಾವ ರೀತಿ ಇರ್ತದೆ ಅನ್ನೋದನ್ನ ಪೂರ್ತಿಯಾಗಿ ಗಮನಿಸ್ಕೋಬೇಕು ಅಂತ ಅದೇ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಮಾಸ್ಟರ್ಸ್. ಅದೇ ರೀತಿ ಮನಸ್ಸನ್ನು ಕೂಡ ಏಕಾಗ್ರತೆಗೊಳಿಸ್ಕೊಳ್ತಾರೆ. ಆದ್ರೆ ಮುಂಜಾನೆ ಎದ್ದಾಗ ಏನು ನೆನಪಿರೋದಿಲ್ಲ. ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಎನಿಸಿತು. ನಿನ್ನೆ ಇಡೀ ದಿನ ನಾನು ಆ ರಿಪೋರ್ಟ್ ತಯಾರಿಸಿ ಆಯಾಸಗೊಂಡ ಕಾರಣ ನಿನ್ನೆ ರಾತ್ರಿ ನಾನು ತಲೆದಿಂಬಿಗೆ ತಲೆ ಇಡುತ್ತಿದ್ದಂತೆಯೇ ನಿದ್ರೆ ಹೋಗಿಬಿಟ್ಟೆ. ರಾತ್ರಿ ಚೆನ್ನಾಗಿ ನಿದ್ರೆ ಬಂತು, ಒಂದೂ ಕನಸು ಬೀಳಲಿಲ್ಲ. ಮುಂಜಾನೆ ಎಚ್ಚರವಾದ ಮೇಲೆ ಕೇವಲ ಸ್ವಲ್ಪ ಹೊತ್ತು ಮಲಗಿದ್ದೆ ಅಂತ ಅನ್ನಿಸಿತು. ಬೆಳಗಿನ ಸಮಯ ಬಹಳ ಉಲ್ಲಾಸದಾಯಕ ಮತ್ತು ದೇದೀಪ್ಯಮಾನವಾಗಿತ್ತು. ರಾತ್ರಿ ಒಂದು ಕನಸು ನನ್ನ ನಿದ್ರೆಗೆ ಭಂಗ ತರಲಿಲ್ಲ. ನಾನು ಬಹಳಷ್ಟು ಭರವಸೆ ಇಟ್ಟುಕೊಂಡಿದ್ದೆನು. ಆದ್ದರಿಂದ ನನಗೆ ಈ ಕುರಿತು ಸ್ವಲ್ಪ ನಿರಾಸೆಯಾಗಿರುವುದನ್ನು ನಾನು ಹೇಳಲೇಬೇಕು. 1 ಗಂಟೆಯೊಳಗೆ ನನ್ನ ಭಾರತೀಯ ಮಿತ್ರ ಬರುವವನಿದ್ದಾನೆ. ಈ ರಾತ್ರಿ ನಾನು ಇಷ್ಟೊಂದು ವಿಫಲನೇಕೆ ಆದೆನು ಎಂಬುದನ್ನು ಬಹುಶಃ ಅವನು ನನಗೆ ಹೇಳಬಹುದು ಅಂತ ಹೇಳ್ತಾರೆ ಮಾಸ್ಟರ್ಸ್. ನಿನ್ನೆ ರಾತ್ರಿ ಆದಂತ ಅನುಭವ ಇವತ್ತು ಯಾಕೆ ಆಗ್ಲಿಲ್ಲ? ನಾವ್ ಹೇಳಿದ್ವಿ ಸೂಕ್ಷ್ಮಯಾನದಲ್ಲಿ ಆಗಿದ್ದನ್ನ ನಾವು ಒಂದು ಕನಸಿನ ರೀತಿಯಲ್ಲಿ ಅಂತ ಭಾವಿಸ್ತೀವಿ. ಅಂತ ಕನಸು ಇವತ್ತು ನನಗೆ ಏನ್ ಬೀಳ್ಬಹುದು ಅನ್ನೋ ಕುತೂಹಲದಿಂದ ಮಲಗಿದ್ರು ಕೂಡ ನನಗೆ ಯಾವುದೇ ಅನುಭವ, ಕನಸಿಂದು ಒಂದು ತುಣುಕು ಕೂಡ ಬೀಳಲಿಲ್ಲ, ಒಂದು ಕನಸು ಬೀಳಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 11 ಗಂಟೆಯ ಹೊತ್ತಿಗೆ ನಾನು ನನ್ನ ನೋಟ್ಸ್ ನೋಡುತ್ತಾ ಅವನಿಗೆ ಕುರಿತು ಏನು ಅಂದುಕೊಳ್ಳಬಹುದು ಎಂದು ಆಲೋಚಿಸುತ್ತಿದ್ದೆ. ಅಷ್ಟರಲ್ಲಿ ಅವನು ಬಾಗಿಲು ತೆರೆದನು. ನಾನು ಉತ್ತೇಜಿತನಾಗಿದ್ದೆನು. ಅವನು ಸ್ಪಷ್ಟವಾಗಿ ಬಲ್ಲನು. ಇದು ಅಲ್ಲದೆ ನನ್ನ ಸೂಕ್ಷ್ಮ ಪಯಣದ ಎಲ್ಲ ಸೂಕ್ಷ್ಮತೆಗಳನ್ನು ಕೂಡ ನೆನಪಿನಲ್ಲಿ ಇಟ್ಟುಕೊಂಡಿದ್ದೇನೆಯೋ ಅಥವಾ ಇಲ್ಲವೋ ಎಂಬುದು ಕೂಡ ಅವನಿಗೆ ತಿಳಿದಿತ್ತು. ಏಕೆಂದರೆ ನನ್ನ ರಿಪೋರ್ಟ್ ರೆಡಿ ಇದೆಯೋ ಇಲ್ಲವೋ ಎಂದು ಕೇಳುವಾಗ ಅವನ ಕಣ್ಣುಗಳಲ್ಲಿ ಹೊಳಪಿತ್ತು. ನೀನು ಸೂಕ್ಷ್ಮಯಾನದಲ್ಲಿ ಪಡೆದಿದ್ದೆಲ್ಲವನ್ನು ಕೂಡ ರಿಪೋರ್ಟ್ ಮಾಡ್ಬೇಕು ಅಂತ ಹೇಳೋಗಿದ್ರಲ್ಲ, ಅದನ್ನ ಮಾಡಿದ್ದೆ. ಏನೇನ್ ಮಾಡಿದ್ದೀನಿ ಅನ್ನೋದು ಕೂಡ ಅವರಿಗೆ ಗೊತ್ತು. ಆದ್ರೆ ಅವರಲ್ಲಿ ಸಾಮಾನ್ಯವಾಗಿ ಅವ್ರು ಕೇಳುವಾಗ ಅವರ ಕಣ್ಣುಗಳಲ್ಲಿ ಹೊಳಪಿತ್ತು. ಅಂದ್ರೆ ನನ್ನ ಮಾತನ್ನ ಶಿರಸ ಪಾಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸಂತೋಷದಿಂದ ಅವರ ಕಣ್ಣುಗಳಲ್ಲಿ ಮಿಂಚಿತ್ತು. ಅವರು ಸಾಮಾನ್ಯವಾಗಿ ನಗುವುದಿಲ್ಲ. ಒಮ್ಮೆಮ್ಮೆ ಅವಶ್ಯವಾಗಿ ಅವರ ಕಣ್ಣುಗಳಲ್ಲಿ ಮುಗುಳ್ನಗೆ ಇರುತ್ತದೆ. ಅವನು ಅತ್ಯಂತ ಹಾಸ್ಯ ಪ್ರಜ್ಞೆಯ ಸ್ವಭಾವ ಉಳ್ಳವನಾಗಿದ್ದಾನೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾನು ಬರೆಯೋದ್ರಲ್ಲಿ ಏನೇ ವ್ಯತ್ಯಾಸ ಆದ್ರೂ ಕೂಡ ಅದನ್ನ ಸ್ವೀಕಾರ ಮಾಡ್ತಾರೆ. ಯಾವುದೇ ರೀತಿಯ ಕೋಪವನ್ನು ಮಾಡ್ಕೊಳ್ಳಲ್ಲ. ಮುಗುಳ್ನಗೆಯಿಂದ ಸ್ವೀಕಾರ ಮಾಡೋಂತ ಹಾಸ್ಯ ಪ್ರಜ್ಞೆಯುಳ್ಳ ವ್ಯಕ್ತಿ ನನ್ನ ಭಾರತೀಯ ಮಿತ್ರನಾಗಿದ್ದ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನನ್ನ ಟಿಪ್ಪಣಿಗಳನ್ನೆಲ್ಲ ಓದಿದ ಮೇಲೆ ಇಷ್ಟೆಲ್ಲವನ್ನು ನಾನು ನೆನಪಿನಲ್ಲಿಟ್ಟುಕೊಂಡಿದ್ದಕ್ಕೆ ಅವನು ನನ್ನನ್ನು ಅಭಿನಂದಿಸಿದನು. ನಾವು ಕೂಡ ಅದನ್ನೇ ಮಾಡ್ಬೇಕಲ್ವಾ ಮಾಸ್ಟರ್ಸ್? ಯಾರಾದ್ರೂ ಮಾಡಿದ ಕೆಲಸವನ್ನ ಅಭಿನಂದಿಸ್ಬೇಕು. ಅದೇ ರೀತಿ ಆ ಭಾರತೀಯ ಮಿತ್ರ ಅಂತಕ್ಕಂಥವನು ಆ ನೆನಪಿನಲ್ಲಿ ಇಟ್ಕೊಂಡು ಅದನ್ನ ರಿಪೋರ್ಟ್ ತಯಾರು ಮಾಡಿದ್ದಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅಲ್ಲದೆ ಮೊದಲ ಪ್ರಯತ್ನದ ಮಾನದಂಡದಿಂದ ನೋಡಿದಾಗ ಸರಾಸರಿಗಿಂತ ಬಹಳ ಉತ್ತಮವಾಗಿದೆ. ಈ ಮೊದಲು ಕೂಡ ಒಂದು ರಿಪೋರ್ಟ್ ಅನ್ನು ತಯಾರು ಮಾಡಕ್ಕೆ ಹೇಳಿದ್ದೆ, ಅದಕ್ಕಿಂತಲೂ ಇದನ್ನು ಉತ್ತಮವಾಗಿ ಮಾಡಿದ್ದೀಯಾ ಅನ್ನೋ ಪ್ರಶಂಸೆಯನ್ನು ನೀಡ್ತಾರೆ. ನಾನೇನಾದರೂ ಮರೆತಿದ್ದೇನೆಯೇ ಎಂದು ಕೇಳಿದೆನು. ಈಗೇನೋ ಪ್ರಶಂಸೆ ನೀಡಿದ್ರು, ಇದ್ರಲ್ಲಿ ಏನಾದ್ರೂ ನಾನು ಮರ್ತಿದ್ದೀನ ಅಂತ ಕೇಳಿದಾಗ ಅದಕ್ಕೆ ಅವನು ಹೀಗೆ ಉತ್ತರಿಸಿದನು, ಹೌದು, ನಾವು ಸಮುದ್ರದ ತಳದಲ್ಲಿ ನೋಡಿದವುಗಳಲ್ಲಿ ಕೆಲವೊಂದು ಸಂಗತಿಗಳ ಕುರಿತು ನೀನು ಗಮನ ಹರಿಸಿಲ್ಲ. ನಾವು ಗುಂಡೇಟಿನಿಂದ ಮರಣಾಸನ್ನ ಸ್ಥಿತಿಯಲ್ಲಿದ್ದ ಆ ಯುವ ಪೈಲಟ್ಗೆ ಸಹಾಯ ಸಲ್ಲಿಸುತ್ತಿದ್ದಾಗ ಸುತ್ತಲೂ ಜರುಗಿದದ್ದು ಕೂಡ ಬಹಳಷ್ಟು ನೆನಪಿಲ್ಲ. ಆದರೆ ಈ ತಪ್ಪು ಅಂತ ದೊಡ್ಡದೇನಲ್ಲ. ನಾವು ಮುಖ್ಯವಾಗಿ ಶರೀರದಿಂದ ಹೊರಗೆ ಇರುವಾಗ ಮಾಡಿರುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಿದೆ ಎಂಬುದನ್ನು ಸಾಬೀತುಪಡಿಸಬೇಕಾಗಿತ್ತು ಮತ್ತು ನೀನಿದನ್ನು ಮಾಡಿ ತೋರಿಸಿದೆ. ಈ ಕಲೆಯಲ್ಲಿ ಪಾರಂಗತನಾಗಲು ಸಮಯ ಮತ್ತು ಏಕಾಗ್ರತೆಯ ಅವಶ್ಯಕತೆ ಇದೆ ಅಷ್ಟೇ.
ನಾನೇನಾದ್ರೂ ಮರ್ತಿದ್ದೀನ ಅಂತ ಕೇಳಿದಾಗ ಭಾರತೀಯ ಮಿತ್ರ ಹೇಳ್ತಾರೆ, ನಾವು ಸಮುದ್ರದ ತಳದಲ್ಲಿ ಹೋದಾಗ ಇದ್ದಂತಹ ವಿಷಯಗಳನ್ನ ಸ್ವಲ್ಪ ಬಿಟ್ಟಿದೀಯಾ, ಹಾಗೂ ನಾವು ಅಲ್ಲಿ ಒಬ್ಬ ಪೈಲಟ್ಗೆ ಗುಂಡೇಟ್ನಿಂದ ವಿಮಾನ ಸುಟ್ಟು ಕರಕಲಾಗಿ ಬಿದ್ದಿದ್ನಲ್ಲ, ಆ ವ್ಯಕ್ತಿಯ ಜೊತೆ ನಾವು ಆ ಸ್ಥಿತಿಯಲ್ಲಿ ಇದ್ವಲ್ಲ, ಅದರಲ್ಲಿ ಸುತ್ತಲೂ ನಡೆದಂತ ಕೆಲವೊಂದು ಘಟನೆಗಳನ್ನ ಇದ್ರಲ್ಲಿ ನಮೂದಿಸಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅದೇನಂತ ದೊಡ್ಡ ತಪ್ಪಲ್ಲ. ಅದ್ರ ಬಗ್ಗೆ ಬಾದ್ರೆ ಅದನ್ನ ಈ ಕಲೆಯನ್ನ ಬರಿತಕ್ಕಂತ ಕಲೆಯನ್ನ ಪಾರಂಗತ ಮಾಡ್ಕೊಳ್ಳಿಕ್ಕೆ ನೀನು ಸಾಕಷ್ಟು ಸಮಯ ಮತ್ತು ಏಕಾಗ್ರತೆನೂ ಬೇಕಾಗುತ್ತೆ. ಇನ್ನು ಪ್ರತಿಯೊಂದು ವಿಷಯವನ್ನು ಕೂಡ ನೆನಪಿನಲ್ಲಿ ಇಟ್ಕೋಬೇಕಂದ್ರೆ ಅದಕ್ಕೆ ಸಮಯ ಬೇಕಾಗುತ್ತೆ. ಬಟ್ ಮೊದಲಿಗಿಂತಲೂ ಉತ್ತಮನಾಗಿ ಬರ್ದಿದ್ದೀಯಾ ಅಂತ ಹೇಳ್ತಾರೆ ಮಸ್ಟ್. ಆದ್ರೆ ಇಂದು ಮುಂಜಾನೆ ನನಗೆ ಏಕೆ ಏನು ನೆನಪಿಲ್ಲ, ಆದ್ರೆ ಮೊನ್ನೆ ರಾತ್ರಿ ಇದೆಲ್ಲ ರಿಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯವಾಯ್ತು, ಇವತ್ತು ಯಾಕೆ ನನಗೆ ನೆನಪಿಲ್ಲ ಅಂತ ಕೇಳ್ತಾರೆ. ಅವನು ನನ್ನ ಈ ಪ್ರಶ್ನೆಗೆ ಸಹಜವಾಗಿ ಮುಗುಳ್ನಕ್ಕು, ಈ ಮೂಲಕ ಭವಿಷ್ಯ ಅವನು ನನಗೆ ಯಶಸ್ಸನ್ನು ಒಮ್ಮೆಲೆ ಹೊಂದುವ ನಂಬಿಕೆಯನ್ನು ಇಡುವುದು ಎಷ್ಟು ಸೂಕ್ತ, ಹಾಗೂ ಎಷ್ಟೋ ನಿರಾಸೆಗಳಿಗೂ ಕೂಡ ನಾನು ಸನ್ನದ್ಧನಾಗಿರಬೇಕು ಎಂಬ ಸಂದೇಶಗಳು ಅವನ ಮುಗುಳ್ನಗೆಯಲ್ಲೇ ಅಡಕವಾಗಿದ್ದವು. ಅಂದ್ರೆ ಒಂದೇ ಸರಿ ವ್ಯಕ್ತಿ ಮೇಲ್ಸ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಏನಾದ್ರೂ ನಿರಾಸೆಗಳಾದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಭಾವನೆ ನಿನ್ನಲ್ಲಿ ಇರ್ಬೇಕು ಅನ್ನೋ ರೀತಿಯಲ್ಲಿ ಅವನ ಮುಗುಳ್ನಗೆ ಇತ್ತು, ಅದರಲ್ಲಿ ಅರ್ಥ ಅಡಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸಿದ್ರ ಮಸ್. ಆದರೆ ನಾನು ಸಫಲತೆಯನ್ನು ಹೊಂದಲು ಸಂಕಲ್ಪಿಸಿದ್ದಾದರೆ ಎಲ್ಲ ರೀತಿಯಿಂದಲೂ ಅವನು ಸಹಾಯ ಸಲ್ಲಿಸುವುದಾಗಿ ಹೇಳಿದನು. ಆದರೆ ಹಂತ ಹಂತವಾಗಿ ನಾವು ಊರ್ಧತೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಕಷ್ಟಗಳು ಬಂದಾಗ ನಿನ್ಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಒಂದು ವಾಕ್ಯವನ್ನು ಕೂಡ ಅವ್ರಿಗೆ ಹೇಳಿರ್ತಾರೆ. ಅವನ ಮಾತನ್ನು ಮುಂದುವರಿಸುತ್ತಾ ಮತ್ತೆ ಹೇಳಿದನು, ಮೊನ್ನೆ ರಾತ್ರಿಯ ಸಾಹಸದ ಕಾರ್ಯಗಳು ಸೂಕ್ಷ್ಮ ಲೋಕದ ಕುರಿತು ವರ್ಣಿಸುವ ನನ್ನ ಕೆಲಸವನ್ನು ಸುಲಭಗೊಳಿಸಿದೆ. ನಾನು ನಿನಗೆ ಇಲ್ಲಿಯವರೆಗೆ ಶಬ್ದಗಳ ಮೂಲಕ ಹೇಳ ಬಯಸುವುದಲ್ಲದರ ಅನುಭವವು ಈಗ ಸ್ವಯಂ ನಿನಗೇ ಆಗಿದೆ. ಅಂದ್ರೆ ನಾನು ಮೊದಲು ನಿನಗೆ ಹೇಳ್ತಾ ಹೋಗ್ತಾ ಇದ್ದೆ, ಅದರ ಅನುಭವ ನಿನಗಾಗ್ಬೇಕು ಅಂತ ಹೇಳ್ಬಿಟ್ಟು ಸೂಕ್ಷ್ಮಯಾನ ಮಾಡಿಸಿದೆ. ಯಾವಾಗಲಾದರೂ ನಿನಗೆ ಏನನ್ನಾದರೂ ಹೇಳಿದರೆ ಅದರ ಮೇಲೆ ಕಣ್ಮುಚ್ಚಿ ವಿಶ್ವಾಸ ಇಡಬಾರದು ಎಂಬ ರಹಸ್ಯ ಜ್ಞಾನದ ಮೊದಲ ಪಾಠವನ್ನು ಈಗ ನೀನು ಕಲಿತುಕೊಂಡಿರುವೆ. ಅಂದ್ರೆ ಬರೀ ಬೇರೆಯವರು ಹೇಳಿದ್ದನ್ನೇ ನಂಬ್ಕೋಬೇಡ್ರಿ, ನಿಮಗೆ ಅದನ್ನ ಅನುಭವಕ್ಕೆ ತಂದ್ಕೊಳ್ರಿ. ಪ್ರತಿಯೊಬ್ಬ ಧ್ಯಾನದಲ್ಲಿ ಮಾಸ್ಟರ್ಸ್ ಹೇಳೋದು ಅದನ್ನೇ. ಮಾಸ್ಟರ್ಸ್ ಯಾರೋ ಏನೋ ಹೇಳಿದ್ರ ಮೇಲೆ ನಿಮ್ಮ ಪ್ರಶ್ನೆಗಳ ಗುಚ್ಛವನ್ನ ತಯಾರು ಮಾಡ್ಕೋಬೇಡಿ, ಅದನ್ನ ಅನುಭವಿಸ್ರಿ. ನಮ್ಗೆ ಹಾಗಾಗುತ್ತೆ ಹೀಗಾಗುತ್ತೆ ಅನ್ನೋದಕ್ಕಿಂತ ಆ ಸಮಯ ಸಂದರ್ಭವನ್ನ ನಾವು ಬಳಕೆ ಮಾಡ್ಕೊಂಡು ನಮಗೇನಾಯ್ತು ಅನ್ನೋ ಅನುಭವವನ್ನ ಪಡ್ಕೊಳ್ಬೇಕು. ಬರೀ ನಾನು ಹೇಳಿದ್ದನ್ನೇ ಕೇಳ್ಕೊಂಡೇ ಇರೋದಲ್ಲ, ಅದನ್ನ ಕಣ್ಮುಚ್ಚಿ ಕೇಳ್ಕೊಂತ ಇರೋದಲ್ಲ, ತನ್ನ ಅನುಭವಕ್ಕೆ ಬರ್ಬೇಕು ಅನ್ನೋದು ಮೊದಲನೇ ಪಾಠ. ಅದನ್ನ ನಿನಗೆ ಮಾಡಿಸಿದ್ದೇನೆ ಎಂಬ ಆ ರಹಸ್ಯ ಜ್ಞಾನದ ಮೊದಲ ಪಾಠವನ್ನು ಈಗ ನೀನು ಕಲಿತುಕೊಂಡಿರುವೆ. ಇದರರ್ಥ ಅದರ ಮೇಲೆ ಅವಿಶ್ವಾಸವಿಡಬೇಕು ಎಂದೇನೂ ಅಲ್ಲ. ಹಾಗೆ ಮಾಡಿದರೆ ಮೂರ್ಖತನವಾಗುತ್ತದೆ. ನಿನಗೆ ಏನನ್ನಾದರೂ ಹೇಳಿದರೆ ಅದನ್ನೊಂದು ಸಾಧ್ಯತೆಯಾಗಿ ಸ್ವೀಕರಿಸುವುದು ಸರಿಯಾದ ವಿಧಾನವಾಗಿದೆ. ಆಮೇಲೆ ಅದರ ಸತ್ಯಾಸತ್ಯತೆಯ ಪ್ರಮಾಣ ಹೊಂದಲು ನೀನು ಸ್ವಯಂ ಉಪಾಯಗಳನ್ನು ಕಂಡುಕೊಳ್ಳು. ನಾವೇನಾದ್ರೂ ಒಂದು ಹೇಳಿದಾಗ ಅದನ್ನು ಸಾಧ್ಯತೆಯಾಗಿ ಸ್ವೀಕಾರ ಮಾಡ್ಬೇಕು, ಮೊದಲನೇ ಸರಿ, ಅದು ಸರಿ ವಿಧಾನ. ಆದರೆ ಅದರ ಸತ್ಯಾಸತ್ಯತೆಯ ಪ್ರಮಾಣ ಹೊಂದಲು ನೀನು ಸ್ವಯಂ ಉಪಾಯಗಳನ್ನ ಕಂಡುಕೊಳ್ಬೇಕು. ಅದರ ಸತ್ಯಾಸತ್ಯತೆ ಎಷ್ಟಿದೆ ಅನ್ನೋದು ಆಗ್ಬೇಕಾದ್ರೆ ನಾವೇ ಅನುಭವಿಸ್ತಾರ ಆಗಬೇಕು ಅಂತ ಹೇಳ್ತಿದ್ದಾರೆ ಮಿಸ್ಟರ್. ಇಂದು ನಾವೇನು ಪ್ರಮಾಣಗೊಳಿಸಿದೆವು, ಇಲ್ಲಿಂದ ನಾನು ಆರಂಭಿಸ ಬಯಸುವೆ. ಈ ಭೌತಿಕ ಶರೀರದ ಅನುಭವದ ಆಚೆಗೂ ಕೂಡ ನಮಗೆ ಅನುಭವಗಳಾಗುತ್ತವೆ. ಬರೀ ಭೌತಿಕ ಶರೀರಕ್ಕೆ ಅಷ್ಟೇ ಅನುಭವ ಅಲ್ಲ, ಸೂಕ್ಷ್ಮ ಶರೀರದಲ್ಲೂ ಅನುಭವಗಳಾಗುತ್ತವೆ ಎಂಬುದನ್ನು ನೀನು ಸಾಬೀತುಗೊಳಿಸಿದ್ದೀಯಾ. ಅದು ಅಲ್ಲದೆ ಭೌತಿಕವಾಗಿ ಮರಣ ಹೊಂದಿದ ನಿನ್ನ ಸಹೋದರ ಚಾರ್ಲ್ಸ್ ಅನ್ನು ನೋಡಿದ ಮೇಲೆ ಮೃತ್ಯುವು ನೀನು ಮೊದಲು ತಿಳಿದುಕೊಂಡಂತಹ ಸಂಗತಿಯಲ್ಲ ಎಂಬುದನ್ನು ನೀನು ಪ್ರಮಾಣಗೊಳಿಸಿದೆ. ಅಂದ್ರೆ ಮೃತ್ಯು ಅಂತ ಅಂದ್ರೆ ಭಯ ದುಃಖ ಅಲ್ಲ ಅನ್ನೋದನ್ನು ಕೂಡ ನಿನ್ನ ಅನುಭವಕ್ಕೆ ಈಗಾಗ್ಲೇ ಬಂದಿದೆ. ಮತ್ತೆ ಭೌತಿಕ ಶರೀರದ ಆಚೆ ಸೂಕ್ಷ್ಮ ಶರೀರದಲ್ಲೂ ಕೂಡ ಅನುಭವಗಳಾಗ್ತದೆ ಅನ್ನತಕ್ಕಂಥ ಅಂಶವನ್ನು ಕೂಡ ಸಾಕ್ಷಿಯಾಗಿದೆಯಾ. ನೀನು ಭೌತಿಕ ಜೀವನದಲ್ಲಿರುವಾಗ ಅವನನ್ನು ನೋಡಲಾಗದಿದ್ದರೂ ಕೂಡ ಅವನು ಜೀವಂತವಾಗಿ ಇದ್ದಾನೆ ಎಂಬುದನ್ನು ನೀನು ನೋಡಿರುವುದಷ್ಟೇ ಅಲ್ಲ, ಅವನೊಂದಿಗೆ ನೀನು ಸಂಭಾಷಿಸಿರುವೆ. ಅಂದ್ರೆ ಭೌತಿಕ ಶರೀರದಷ್ಟೇ ಅಲ್ಲ, ಭೌತಿಕ ಶರೀರದಲ್ಲಿ ಏನು ಅನುಭವಗಳಾಗ್ತವೋ ಅದೇ ಅನುಭವಗಳನ್ನು ಸೂಕ್ಷ್ಮ ಶರೀರದಲ್ಲಿ ಪಡೆಯಬಹುದು ಅನ್ನೋದನ್ನ ನಿನ್ನ ತಮ್ಮನನ್ನ ಭೇಟಿಯಾಗಿ ಅವನ ಜೊತೆ ಮಾತಾಡೋದ್ರ ಮುಖಾಂತರ ನೀನು ಅದನ್ನ ಅನುಭವಿಸಿದ್ದೀಯಾ. ನಿಗದಿತ ಸಮಯದಲ್ಲಿ ಅವನನ್ನು ನೀನು ಭೇಟಿಯಾಗಬಲ್ಲಂತ ಅದೊಂದು ಸ್ಥಳವಾಗಿದೆ ಎಂಬುದನ್ನು ಈಗ ನೀನು ತಿಳಿದಿರುವೆ. ಚಾರ್ಲ್ಸನು ಸೂಕ್ಷ್ಮ ಲೋಕದ ಕುರಿತು ಇನ್ನೂ ಪೂರ್ಣವಾಗಿಲ್ಲ.
ನಿನ್ನ ತಮ್ಮನಾದಂತ ಚಾರ್ಲ್ಸ್ ಇದನ್ನಲ್ಲ, ಅವನಿಗಿನ್ನೂ ಸೂಕ್ಷ್ಮ ಲೋಕದ ಬಗ್ಗೆ ಹೆಚ್ಚು ತಿಳಿದಿಲ್ಲ, ಆದ್ರೆ ಅವನನ್ನ ಭೇಟಿ ಆಗಬಹುದು ಅನ್ನೋ ನಂಬಿಕೆ ಅಂತೂ ನಿನ್ಗೆ ಬಂದಿದೆಯಲ್ಲ ಅಂತ ತಿಳಿಸ್ತಾರೆ ಮಾಸ್ಟರ್ಸ್. ಚಾರ್ಲ್ಸನು ಸೂಕ್ಷ್ಮ ಲೋಕದ ಬಗ್ಗೆ ಇನ್ನೂ ಪೂರ್ಣವಾಗಿ ತಿಳಿದಿಲ್ಲ ಎಂಬುದನ್ನು ನೀನು ಬಲ್ಲೆ, ಆದರೆ ಅವನು ಕಷ್ಟದಲ್ಲಿದ್ದಾನೆ, ಅಥವಾ ಅವನ ಜೀವನವು ದುಃಖದಲ್ಲಿದೆ, ಅಥವಾ ಅವನಿಗೆ ಇಷ್ಟವಾಗದಂತ ಪರಿಸ್ಥಿತಿಯಲ್ಲಿದ್ದಾನೆ ಎಂದು ಈಗ ನೀನು ಪ್ರಾಮಾಣಿಕವಾಗಿ ಹೇಳಲು ಸಾಧ್ಯವಿಲ್ಲ. ಮರಣ ಹೊಂದಿದ ನಂತರ ಅವರಿಗೆ ಕಷ್ಟದಲ್ಲಿರ್ತಾರಂತನೋ ಅಥವಾ ತುಂಬಾ ದುಃಖದಲ್ಲಿರ್ತಾರಂತನೋ ಭಾವಿಸಿದ ರೀತಿಯಲ್ಲಿ ನೀನು ಈಗ ಅನುಭವವನ್ನ ಪಡೆದಿದ್ದೀಯ. ಈ ರೀತಿಯಾಗಿ ನೀನು ಮೃತ್ಯುವಿನ ಭಯದಿಂದ ಮುಕ್ತನಾಗಲು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿರುವೆ, ಮತ್ತು ಆ ಭಯವೇ ಜಗತ್ತಿನ ಅಸಂಖ್ಯ ಜನರ ಮೇಲೆ ಆಳವಾದ ಪ್ರಭಾವ ಬೀರಿದೆ. ನಿನಗೀಗ ದೊರೆತಿರುವ ಜ್ಞಾನದಂತೆ ಸಾಮಾನ್ಯವಾಗಿ ಎಲ್ಲರೂ ತಿಳಿದುಕೊಂಡರೆ ಮೃತ್ಯು ಒಂದು ದುಃಖ ಅಥವಾ ಟ್ರಾಜಿಡಿ ಅಲ್ಲ ಎಂಬುದನ್ನು ತಿಳಿದುಕೊಂಡಿರುವಂತೆ, ಕೆಲವೊಂದು ವಿಷಯಗಳಲ್ಲಂತೂ ಇದು ಒಂದು ಪರಿಹಾರ ಅಥವಾ ಮುಕ್ತಿ ಅಷ್ಟೇ ಅಲ್ಲ. ಪ್ರತಿಯೊಬ್ರು ಕೂಡ ಸಾವು ಅಂದ್ರೆ ತುಂಬಾ ದುಃಖದ ಸಂದರ್ಭ, ಭಯ ಬರ್ತದೆ. ಅದಕ್ಕೋಸ್ಕರ ನೀನು ಈಗ ಹೆಂಗೆ ನಿನ್ನ ತಮ್ಮನನ್ನ ಭೇಟಿಯಾಗಿಸಿದ್ದು, ಸಾವು ಅಂದ್ರೆ ದುಃಖ ಅಲ್ಲ, ಭಯ ಅಲ್ಲ, ಸೂಕ್ಷ್ಮ ಲೋಕದ ಯಾನ ಇದೆ. ಅದೇ ರೀತಿಯಾಗಿ ಭೂಮಂಡಲದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಇದನ್ನ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ನಿನಗೆ ಅನುಭವಕ್ಕೆ ತರಿಸಿದ್ದೇನೆ. ಅದನ್ನ ಪ್ರತಿಯೊಬ್ರು ತಿಳ್ಕೋಬೇಕು, ಅದರಿಂದ ಮುಂದಿನ ಜೀವನ ಸುಖಕರವಾಗಿರ್ತದೆ. ವರದಾನವಾಗಿ ಇದೆ. ಮೃತ್ಯುವಿನ ನಂತರ ನಮ್ಮ ಅಸ್ತಿತ್ವವು ಹೇಗೆ ಇರುತ್ತದೆ ಎಂಬುದನ್ನು ಸ್ವಯಂ ನೀನು ನೋಡಿರುವೆ. ಈ ಜಗತ್ತಿನಲ್ಲಿ ಯಾವ ರೀತಿಯ ಜೀವನವನ್ನು ನಡೆಸಿರುವೆ ಎಂಬುದನ್ನು ಇದು ಅವಲಂಬಿಸಿದೆ. ಸಾವಿನ ನಂತರದೂ ಜೀವನ ಇದೆ. ಆ ಜೀವನ ಅಂತಕ್ಕಂಥದ್ದು ಈ ಭೌತಿಕ ಜೀವನದಲ್ಲಿ ಹೇಗೆ ಜೀವಿಸ್ತೀವೋ ಅದನ್ನ ಆಧಾರವಾಗಿ ಮುಂದಿನ ಜೀವನ ಇರ್ತದೆ. ಸಂಗೀತ, ಸಾಹಿತ್ಯ ಅಥವಾ ದರ್ಶನಶಾಸ್ತ್ರ ಅಥವಾ ಪ್ರವಾಸ ಮುಂತಾದವುಗಳಲ್ಲಿ ಯಾರು ಹವ್ಯಾಸವನ್ನು ಹೊಂದಿರುತ್ತಾರೋ ಅವರು ಮೃತ್ಯುವಿನ ನಂತರವೂ ಕೂಡ ಸಂತೋಷದಿಂದ ಇರುತ್ತಾರೆ ಎಂದು ತಿಳಿದುಕೋ. ಎರಡನೇ ಅಂಶವಾಗಿ ಹೇಳ್ತಾರೆ ಮಾಸ್ಟರ್, ಸಾಹಿತ್ಯ, ದರ್ಶನಶಾಸ್ತ್ರ, ಸಂಗೀತ ಕಲೆಗಳು ಮತ್ತು ಪ್ರವಾಸ, ಪ್ರಕೃತಿಯೊಂದಿಗೆ ಅನುಸಂಧಾನ, ಇವೆಲ್ಲವೂ ಹವ್ಯಾಸಗಳನ್ನ ಯಾರು ಮಾಡ್ಕೊಂಡಿರ್ತಾರೋ ಮೃತ್ಯುವಿನ ನಂತರನೂ ಕೂಡ ಅವರು ಸುಖಕರವಾದ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದೆಡೆ ಯಾರ ಜೀವನವು ಸಂಪೂರ್ಣವಾಗಿ ಐಹಿಕವಾಗಿದೆಯೋ, ಯಾರ ಅಭಿರುಚಿ, ಹವ್ಯಾಸಗಳು, ಮನರಂಜನೆಗಳು ಸಂಪೂರ್ಣ ಭೌತಿಕ ಶರೀರಕ್ಕೆ ಮಾತ್ರ ಸೀಮಿತವಾಗಿವೆಯೋ, ಹಣ ಗಳಿಸುವುದೊಂದನ್ನೇ ಮುಖ್ಯ ಉದ್ದೇಶವಾಗಿಟ್ಟುಕೊಂಡು ಆಟ ಆಡುವುದು, ಇನ್ನಿತರ ಉದ್ಯೋಗ ಮಾಡುವುದನ್ನು ಮಾಡುತ್ತಿದ್ದರೆ ಅಂಥವರಿಗೆ ಹೊಸ ಹವ್ಯಾಸಗಳನ್ನು ಕಲಿತುಕೊಳ್ಳುವುದರ ಸಾಧ್ಯವಿದೆ ಎಂಬುದನ್ನು ಅರಿತುಕೊಳ್ಳುವವರೆಗೆ ಸಮಯವು ನಿಂತು ಹೋಗಿರುವಂತೆ ಭಾಸವಾಗುತ್ತದೆ ಎಂದು ತಿಳಿದುಕೋ. ಈ ಭೌತಿಕ ಜೀವನವನ್ನ ನಡೆಸಬೇಕಾದ್ರೆ ಯಾರು ಈ ದೇಹ ಅಷ್ಟೇ ಮುಖ್ಯ, ಈ ಭೂಮಿಯ ಮೇಲಿನ ಜೀವನವೇ ಮುಖ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಿತ ಅಭಿರುಚಿ ಮತ್ತು ಹವ್ಯಾಸಗಳನ್ನ ಬೆಳೆಸ್ಕೊಂಡಿರ್ತಾರೋ, ಮನರಂಜನೆಗಳನ್ನು ಅಂದ್ರೆ ಹಣಕ್ಕೋಸ್ಕರನೇ ಮೀಸಲಾಗಿರ್ತಕ್ಕಂಥ ಕೆಲವು ಕಾರ್ಯಗಳನ್ನ ಮಾಡ್ತಾರೆ ನೋಡ್ರಿ ಮಾಸ್ಟರ್ಸ್. ಮನರಂಜನೆ ಮಾಡಿದ್ರು ಕೂಡ ಅದು ಹಣಕ್ಕೋಸ್ಕರ, ಮತ್ತೆ ಯಾವುದೇ ಆಟವನ್ನ ಆಡಿದ್ರು ಕೂಡ ಅದನ್ನ ಹಣಕ್ಕೋಸ್ಕರ. ಈ ರೀತಿಯ ಭೌತಿಕ ಶರೀರಕ್ಕೆ ಮಾತ್ರ ಸೀಮಿತವಾಗಿ ಹಣ ಗಳಿಸುವುದು ಒಂದನ್ನೇ ಮುಖ್ಯ ಯಾರು ಉದ್ದೇಶವಾಗಿಟ್ಟುಕೊಂಡಿರ್ತಾರೋ ಅವರು ಅಂಥವರಿಗೆ ಹೊಸ ಹವ್ಯಾಸಗಳನ್ನು ಕಲಿತುಕೊಳ್ಳುವವರೆಗೂ ಕೂಡ ಅವರ ಮುಂದಿನ ಜೀವನ ಪಯಣ ಸಾಗೋದಿಲ್ಲ, ಅದು ನಿಂತಂತೆ ಭಾಸವಾಗುತ್ತದೆ. ಮೃತ್ಯುವಿನ ನಂತರ ಯಾರಾದರೂ ಹಾಗೆ ಹೊಸ ಹವ್ಯಾಸಗಳನ್ನು ಕಲಿತುಕೊಳ್ಳಬಹುದೇ ಎಂದು ಮತ್ತೆ ನಾನು ಪ್ರಶ್ನೆ ಕೇಳಿದೆ. ಹಾಗಾದ್ರೆ ಮೃತ್ಯು ಆಗೋವರೆಗೂ ಕೂಡ, ಮೃತ್ಯುವಿನ ನಂತರನಾದ್ರೂ ಕೂಡ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಅಂತ ಕೇಳಿ. ನೀನು ನಿನ್ನ ಜೀವಿತಾವಧಿಯಲ್ಲಿ ಹೇಗೆ ಮಾಡುವೆಯೋ ಇದು ಕೂಡ ಹಾಗೆ. ಈಗ ಜೀವಿತಾವಧಿಯಲ್ಲಿ ಹೇಗೆ ಮಾಡ್ತೀವೋ ಹಾಗೇನೆ ಅಲ್ಲೂ ಕೂಡ ಅವಶ್ಯಕ ಟ್ಯೂಷನ್ಗೆ ನಿನ್ನ ಹತ್ರ ಸಾಕಷ್ಟು ಸಮಯ ಹಾಗೂ ಕಲಿಯಲು ನೀಡಬೇಕಾದ ಸೂಕ್ಷ್ಮ ಸ್ತರದಲ್ಲಿಯೂ ಕೂಡ ಶಾಲೆಗಳು ಇರುತ್ತವೆ. ನೀನಿನ್ನೂ ನೋಡಿಲ್ಲ. ಸೂಕ್ಷ್ಮ ಸ್ತರದಲ್ಲೂ ಕೂಡ ಅಲ್ಲೂ ಕೂಡ ಶಾಲೆಗಳು ಇರ್ತವೆ, ಅದನ್ನಿನ್ನೂ ನೋಡಿಲ್ಲ, ಇನ್ನು ಅನುಭವಕ್ಕೆ ತೆಗೆದುಕೊಳ್ಳುವಂತೆ ಮುಂದೆ ಅಂತ ಹೇಳ್ತಾರೆ ಮಸ್. ಏಕೆಂದರೆ ಅಲ್ಲಿಯ ಸ್ಥಾಯಿ ನಿವಾಸಿಗಳು ತಮ್ಮ ಹವ್ಯಾಸಗಳನ್ನು ಪೂರ್ಣಗೊಳಿಸಿಕೊಳ್ಳಲು ತಮಗೆ ಅತ್ಯಂತ ಅವಶ್ಯಕವಾದ ತರಬೇತಿಗಳನ್ನು ಪಡೆದುಕೊಳ್ಳುತ್ತಾರೆ. ನಿನ್ನೆ ತಿಳಿದ್ವಿ ಸಮುದ್ರದ ತಳದಲ್ಲಿ ಸ್ಥಾಯಿ ನಿವಾಸಿಗಳು ವಾಸವಾಗಿದ್ರು ಅಂತ ಹೇಳ್ಬಿಟ್ಟು. ಅಂತ ಸ್ಥಾಯಿ ನಿವಾಸಿಗಳು ತಮ್ಮ ಹವ್ಯಾಸಗಳನ್ನು ಪೂರ್ಣಗೊಳಿಸಿಕೊಳ್ಳಿಕ್ಕೆ ತಮಗೆ ಅತ್ಯಂತ ಅವಶ್ಯಕವಾದ ತರಬೇತಿಗಳನ್ನು, ಇದರಿಂದ ತಮಗೆ ದೊರೆತಿರುವ ಜೀವನವನ್ನು ಆರಾಮದಿಂದ ಕಳೆಯಲು ಅನುಕೂಲವಾಗುತ್ತದೆ. ಈ ರೀತಿಯ ಹವ್ಯಾಸಗಳು ಇದ್ರೆ ಮಾತ್ರ ಮುಂದಿನ ಸೂಕ್ಷ್ಮಯಾನವನ್ನು ಆರಾಮಾಗಿ ಕಳೆಯಲಿಕ್ಕೆ ಸಾಧ್ಯತೆ ಇದೆ. ಈ ಶಾಲೆಗಳಿಂದ 2 ಉದ್ದೇಶಗಳು ಈಡೇರುತ್ತವೆ.
ಒಂದು, ಹೊಸ ಆಗಂತುಕರಿಗೆ ಅಲ್ಲಿಯ ಪರಿಸ್ಥಿತಿಗಳನ್ನು ಪರಿಚಯಿಸಿದಂತಾಗುತ್ತದೆ. ಇದರಿಂದ ಅವರಿಗೆ ಅಲ್ಲಿಯ ವಾತಾವರಣವನ್ನು ಯಾವ ರೀತಿಯಾಗಿ ಶಿಕ್ಷಣ ಹಾಗೂ ಸಂತೋಷಕ್ಕಾಗಿ ಬಳಸಿಕೊಳ್ಳಬಹುದೆಂದು ಕೂಡ ತಿಳಿಯುತ್ತದೆ. ಹೊಸದಾಗಿ ಏನು ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ಅಲ್ಲಿಯ ಪರಿಸ್ಥಿತಿಗಳನ್ನ ಪರಿಚಯಿಸುತ್ತಾರೆ. ಮತ್ತೆ ಇದರಿಂದ ಅಲ್ಲಿಯ ವಾತಾವರಣವನ್ನ ಯಾವ ರೀತಿಯಾಗಿ ಶಿಕ್ಷಣ ಪಡೆಯೋದ್ರ ಮುಖಾಂತರ ಮತ್ತು ಅಲ್ಲಿಯ ಜೀವನವನ್ನು ಸಂತೋಷಕ್ಕಾಗಿ ಬಳಸ್ಕೊಳ್ಬಹುದು ಅನ್ನೋದು ತಿಳಿಯುತ್ತದೆ. ಇನ್ನೊಂದು, ಶಿಕ್ಷಣಪ್ರದ ಕೋರ್ಸ್ಗಳನ್ನು ನೀಡುವುದು. ಇದರಿಂದ ಅವರು ಕೆಲವೊಂದು ವಿಷಯಗಳಲ್ಲಿ ಪ್ರಗತಿ ಸಾಧಿಸುತ್ತಾರೆ. ಇದಕ್ಕಾಗಿ ಅವರಿಗೆ ಭೌತಿಕ ಸ್ಥಿತಿಯ ಅವಶ್ಯಕತೆ ಬೀಳುವುದಿಲ್ಲ. ಅಲ್ಲೂ ಕೂಡ ಇಲ್ಲಿ ಹೆಂಗೆ ನಾನಾ ತರದ ಕೋರ್ಸ್ಗಳು ಇರ್ತಾವೋ ಅದೇ ರೀತಿಯ ಕೋರ್ಸ್ಗಳನ್ನು ಕೂಡ ನೀಡ್ತಕ್ಕಂಥದ್ದು. ಇದರಿಂದ ಅವರು ಕೆಲವೊಂದು ವಿಷಯಗಳಲ್ಲಿ ಪ್ರಗತಿಯನ್ನು ಸಾಧಿಸ್ತಾರೆ. ಮತ್ತೆ ಅದಕ್ಕೋಸ್ಕರ ಭೌತಿಕ ಶರೀರದ ಅವಶ್ಯಕತೆ ಇಲ್ಲ. ಸಂಗೀತಜ್ಞ, ಕಲಾವಿದರು, ದಾರ್ಶನಿಕರು ಮತ್ತು ಶಿಕ್ಷಕ ಅಥವಾ ಪ್ರಾಧ್ಯಾಪಕರು ಅಲ್ಲಿ ಈ ಜನರನ್ನು ತಮ್ಮ ಜ್ಞಾನದಿಂದ ಆ ಜ್ಞಾನ ಇಲ್ಲದವರಿಗೆ, ಆದರೆ ಪ್ರಾಮಾಣಿಕವಾಗಿ ಕಲಿಯ ಬಯಸುವವರಿಗೆ ತಮ್ಮ ಜ್ಞಾನ ಮತ್ತು ಅನುಭವಗಳನ್ನು ಅವರೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಅಮಿತಾನಂದ ಹೊಂದುತ್ತಾರೆ. ಇಲ್ಲಿ ಏನು ಭೂಲೋಕದಲ್ಲಿ ಇರ್ತಕ್ಕಂಥ ಸಂಗೀತಜ್ಞರು, ಕಲಾವಿದರು, ದಾರ್ಶನಿಕರು, ಶಿಕ್ಷಕರು ಅಥವಾ ಪ್ರಾಧ್ಯಾಪಕರು ಇವರೆಲ್ಲರೂ ಕೂಡ ಪಡೆದಂತ ಜ್ಞಾನವನ್ನ ಇಲ್ಲೇ, ಯಾಕಂದ್ರೆ ಅನೇಕ ಪುಸ್ತಕಗಳನ್ನು ಓದೋದ್ರ ಮುಖಾಂತರ, ಜ್ಞಾನಿಗಳ ಮುಖಾಂತರ ಸಾಕಷ್ಟು ಜ್ಞಾನವನ್ನ ಪಡೆದಿರ್ತಾರೆ. ಅದನ್ನ ಪ್ರಾಮಾಣಿಕವಾಗಿ ನಾನು ಬೇರೆಯವರಿಗೂ ಕೂಡ ಕಲಿಸಬಲ್ಲೆ ಅಂತಕ್ಕಂಥ ಸೇವಾ ಮನೋಭಾವ ಇದ್ದಾಗ ಮಾತ್ರ ಅಲ್ಲಿ ಕೂಡ ಅಮಿತಾನಂದವನ್ನು ಹೊಂದುತ್ತಾರೆ. ಇಲ್ಲಿ ಸಮಯದ ಅಭಾವವಿಲ್ಲದಿರುವುದು ಒಂದು ದೊಡ್ಡ ಲಾಭ. ಸೂಕ್ಷ್ಮ ಲೋಕದಲ್ಲಿ ಸಮಯದ ಅಭಾವ ಅಂತಕ್ಕಂಥದ್ದು ಇರೋದಿಲ್ಲ. ಭೂಮಿಯ ಮೇಲೆ 24 ಗಂಟೆಗಳಲ್ಲಿ 8 ಗಂಟೆ ಮಲಗಿಕೊಳ್ಳಬೇಕಾಗುವುದು ಅನಿವಾರ್ಯವಾಗಿದೆ. ಭೂಮಿ ಮೇಲಾದ್ರೆ ಕನಿಷ್ಠ 8 ಗಂಟೆನ ನಿದ್ರೆಗೆ ಮೀಸಲಿಡ್ತೇವೆ. ಆದರೆ ಇಲ್ಲಿ ಹಾಗಿಲ್ಲ. ಆದ್ದರಿಂದ 4 ಗಂಟೆ ಸಮಯವನ್ನು ಹೊಸಬರಿಗಾಗಿ ಕಲಿಸುವುದಕ್ಕಾಗಿ ತೆಗೆದಿರಿಸಿದರೂ ಏನು ತೊಂದರೆ ಇಲ್ಲ. ಹೊಸಬರಿಗೋಸ್ಕರ ಕಲಿಸಕ್ಕೋಸ್ಕರ ಒಂದು ಸೇವೆ ಅಂತ ಹೇಳಿ 4 ಗಂಟೆ ಸಮಯವನ್ನ ಮೀಸಲಿಟ್ಟು ಉಳಿದ, ಏಕೆಂದರೆ ಅವರಿಗೆ ಇತರ ಕೆಲಸಗಳಿಗಾಗಿ ಇನ್ನು 20 ಗಂಟೆಗಳ ಸಮಯವಿರುತ್ತದೆ. ಇನ್ನು ಅವರ ಕೆಲಸಗಳಿಗೆ ಇನ್ನು 20 ಗಂಟೆ ಸಮಯ ಇರುತ್ತೆ. ವಾಸ್ತವವಾಗಿ ನಿವೃತ್ತ ಶಿಕ್ಷಕ ಹಾಗೂ ವಿಶೇಷಜ್ಞರಿಗೆ ಕಲಿಸುವುದರಲ್ಲಿ ಎಷ್ಟೊಂದು ಆನಂದ ದೊರೆಯುತ್ತದೆ ಎಂದರೆ ಸ್ವಯಂ ಅವರೇ ಈ ಶಾಲೆಗಳಲ್ಲಿ ಸೇರಬಯಸುತ್ತಾರೆ. ಅವರೇನೆ ನಾವಿಲ್ಲಿ ಸೇವೆಯನ್ನ ಮಾಡ್ತೇವೆ ಅಂತ ಸೇರಬಯಸ್ತಾರೆ. ಅವರು ಸ್ವಸಂತೋಷದಿಂದ ತಮ್ಮ ಅರ್ಧ ಸಮಯವನ್ನ ಇತರರಿಗೋಸ್ಕರ ಕಲೆಯ ಮೂಲ ನಿಯಮಗಳನ್ನು ಕಲಿಸುವುದರಲ್ಲಿ ಕಳೆಯುತ್ತಾರೆ. ಅಥವಾ ಸೂಕ್ಷ್ಮ ಲೋಕದಲ್ಲಿ ಉಪಲಬ್ಧವಿರುವ ಏಕಾಗ್ರತಾ ಪೂರ್ಣ ಟ್ಯೂಷನ್ನಿಂದ ಈಗಾಗಲೇ ಸ್ವಲ್ಪ ಕಲಿತವರನ್ನು ಇನ್ನು ಹೆಚ್ಚು ಪ್ರವೀಣರನ್ನಾಗಿಸುವುದರಲ್ಲೂ ಕೂಡ ಆನಂದವನ್ನು ಹೊಂದುತ್ತಾರೆ. ಅಲ್ಲಿ ಈ ಮೊದಲೇ ಕಲ್ತವರಿಗೂ ಕೂಡ ಇನ್ನು ಪ್ರವೀಣರನ್ನಾಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಪ್ರವೀಣರನ್ನಾಗಿಸುವಲ್ಲಿ ಅವರು ಆನಂದವನ್ನ ಹೊಂದುತ್ತಾರೆ. ಸೂಕ್ಷ್ಮ ಜಗತ್ತಿನಲ್ಲಿ ಜೀವನವನ್ನು ಮುಂದುವರಿಸುವಲ್ಲಿ ಈ ಶಾಲೆಗಳ ಪಾತ್ರ ಅತ್ಯಂತ ಮಹತ್ವಪೂರ್ಣವಾಗಿದೆ. ಇದರ ಜೊತೆಗೆ ತಮ್ಮ ಹೊಸ ಶಿಷ್ಯರ ಭಾವಿ ಜೀವನವನ್ನು ನಿಶ್ಚಿತವಾಗಿ ಪ್ರಭಾವಗೊಳಿಸುತ್ತಾರೆ. ಅಲ್ಲಿ ಹೊಸದಾಗಿ ಬರ್ತಕ್ಕಂತಹ ಸೂಕ್ಷ್ಮಯಾನಿಗಳಿಗೂ ಕೂಡ ಭಾವಿ ಜೀವನವನ್ನು ನಿಶ್ಚಿತವಾಗಿ ಪ್ರಭಾವಗೊಳಿಸ್ತಾರೆ. ಅಲ್ಲಿ ಯಾರಾದರೂ ಯಾವುದೇ ಕಲೆ ಅಥವಾ ವಿಜ್ಞಾನದತ್ತ ಆಸಕ್ತಿ ಬೆಳೆಸಿಕೊಂಡಿದ್ದರೆ ನಂತರದ ಭೌತಿಕ ಜೀವನದಲ್ಲಿ ಆ ಜ್ಞಾನವನ್ನು ಇನ್ನೂ ಹೆಚ್ಚಿಸಿಕೊಳ್ಳುವ ಇಚ್ಛೆ ಇರುತ್ತದೆ. ಇಲ್ಲಿದ್ದಾಗ ಕಲೆ ಮತ್ತು ವಿಜ್ಞಾನದತ್ತ ಆಸಕ್ತಿ ಬೆಳೆಸಿಕೊಂಡವರು ಮುಂದಿನ ಜನ್ಮದಲ್ಲೂ ಕೂಡ ಅದನ್ನೇ ಇನ್ನು ಹೆಚ್ಚಿನದಾಗಿ ಅದರ ಬಗ್ಗೆ ಜ್ಞಾನ ಪಡಿಬೇಕು ಅನ್ನೋ ಆಸೆ ಇರ್ತದೆ. ಅಂಥವರು ಕೂಡ ಇದೇ ಕಾರಣದಿಂದಾಗಿ ಕೆಲವು ಮಕ್ಕಳು ವಿಶೇಷವಾದದ್ದನ್ನು ಕಲಿಯುವುದರತ್ತ ಹುಮ್ಮಸ್ಸು ಮತ್ತು ಉತ್ಸಾಹವನ್ನು ತೋರಿಸುತ್ತಾರೆ. ಸೂಕ್ಷ್ಮ ಲೋಕದಲ್ಲಿ ಯಾವುದರ ಬಗ್ಗೆ ಆಸಕ್ತಿ ಮತ್ತು ಅಭಿರುಚಿಯನ್ನು ಹೆಚ್ಚು ಬಳಸ್ಕೊಂಡಿರ್ತಾರೋ ಅಂಥವ್ರು ಭೂಮಿಗೆ ಬಂದಾಗ ಅದರಲ್ಲೇ ಹೆಚ್ಚು ಪ್ರವೀಣರಂತೆ ಕಾಣಿಸ್ತಾರೆ ನಮ್ಮೆಲ್ಲರಿಗೂ. ಅದರಲ್ಲಿ ಅವರ ತಂದೆ ತಾಯಿಗಳ ಪಾತ್ರ ಎಳ್ಳಷ್ಟು ಇರುವುದಿಲ್ಲ. ಅವರ ಇಚ್ಛೆಯಿಂದ ಬಂದಿರೋದ್ರಿಂದ ಎಲ್ಲರೂ ಕೂಡ ಅವರ ಸೋಲನ್ನ ಅವರೇ ಡಿಸೈನ್ ಮಾಡ್ಕೊಂಡು ಬಂದಿರೋದ್ರಿಂದ ತಂದೆ ತಾಯಿಗಳ ಪಾತ್ರ ಎಳ್ಳಷ್ಟು ಇರೋದಿಲ್ಲ. ಕಲೆಯ ಬಗೆಗಿನ ಇಂಥ ಪ್ರೇಮವನ್ನು ಯಾವಾಗಲೂ ಪ್ರೋತ್ಸಾಹಿಸಬೇಕು. ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳ ಅಂತ ಉತ್ಸಾಹವನ್ನು ಮುಂದುವರಿಸುವುದಿಲ್ಲ. ಏಕೆಂದರೆ ಇವು ಯಾವು ಇಲ್ಲದೆಯೇ ಒಳ್ಳೆಯ ಜೀವನವನ್ನು ತಾವು ನಡೆಸಿದ್ದೇವೆಲ್ಲ ಎಂದು ಅವರಿಗೆ ಅನಿಸುತ್ತದೆ. ನಾವ್ ಅನ್ಕೊಂಡಂಗೆ ನಮ್ಮ ಮಗುದು ಹಂಗಿರ್ಬೇಕು, ಭವಿಷ್ಯ ಹಿಂಗಿರ್ಬೇಕು ಅಂತೀವಿ. ಆದ್ರೆ ತಂದೆ ತಾಯಿ ಇಚ್ಛಿಸಿದಂತ ಮಗು ಬರಲ್ಲ. ಮಗು ಎಂತ ತಂದೆ ತಾಯಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತದೋ ಅಂತ ಕುಟುಂಬದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮಕ್ಕಳನ್ನ ನಾವು ಅವರ ಅಭಿಪ್ರಾಯಕ್ಕೆ ನಾವು ಸಹಕಾರ ಕೊಡ್ಬೇಕು ಅಂತ ತಿಳಿಸಿದ್ದಾರೆ ಮಾಸ್ಟರ್ಸ್. ಏಕೆಂದರೆ ಇವು ಯಾವು ಇಲ್ಲದೆಯೇ ಒಳ್ಳೆಯ ಜೀವನವನ್ನು ತಾವು ನಡೆಸಿದ್ದೇವಿಲ್ಲ ಎಂದು ಅವರಿಗೆ ಅನಿಸುತ್ತದೆ. ನಮ್ಗೆ ಇವ್ಯಾವ ಜ್ಞಾನ ಇಲ್ದಲೆ ನಾವು ಜೀವನ ನಡೆಸಿದ್ದೀವಲ್ಲ ಅನ್ನೋ ಒಂದು ನಂಬಿಕೆ ಒಳಗೆ ಇರ್ತಾರಷ್ಟೇ. ಇದು ತಪ್ಪು. ಅದು ಮಗುವಿನ ಸ್ವಾಭಾವಿಕ ಮತ್ತು ಪ್ರಬಲ ಇಚ್ಛೆಯಾಗಿದೆ.
ಮಗು ನಾನು ಇದನ್ನ ಇಚ್ಛೆಯಾಗಿ ತೆಗೆದುಕೊಂಡೋಗಿ ಭೂಮಿ ಮೇಲೆ ಅದನ್ನ ಈಡೇರಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿರುತ್ತೆ ಭೂಮಿಗೆ ಆ ಚಾಲೆಂಜ್ ಅನ್ನ ತಗೊಂಡು. ಅದಕ್ಕೋಸ್ಕರ ಆ ಮಗುವಿನ ಇಚ್ಛೆಯನ್ನು ಈಡೇರಿಸ್ಬೇಕೆ ಹೊರತು ಮಗುವಿನ ಇಚ್ಛೆಗೆ ತದ್ವಿರುದ್ಧವಾಗಿ ತಂದೆ ತಾಯಿಗಳು ನಡ್ಕೊಳ್ಳಬಾರದು. ತಂದೆ ತಾಯಿಗಳಿಗೆ ಅನಿಸಿದ್ದಲ್ಲಿ ಹುಟ್ಟುವ ಮೊದಲೇ ಆರಂಭವಾದ ಅವನ ಪ್ರಶಿಕ್ಷಣವನ್ನು ಪೂರ್ತಿಗೊಳಿಸಿಕೊಳ್ಳಲು ಸಹಕರಿಸಬೇಕು. ತಂದೆ ತಾಯಿಗಳಿಗೆ ಏನಾದ್ರೂ ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಿದೀವಿ ಅನ್ನೋ ಒಂದು ನಂಬಿಕೆ ಇದ್ದದ್ದೇ ಆದ್ರೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಮಗುವನ್ನ ಆರಂಭದಿಂದನೇ ಅವನ ಪ್ರಶಿಕ್ಷಣವನ್ನು ಅವನಲ್ಲಿ ಏನು ಆಸಕ್ತಿ ಇದೆಯೋ ಅದಕ್ಕೆ ಸಹಕಾರ ನೀಡಬೇಕು. ಈ ಜೀವನದಲ್ಲೂ ಮತ್ತು ಮರಣಾನಂತರದ ಜೀವನದಲ್ಲಿ ಪ್ರಗತಿ ಹೊಂದುವ ಮೂಲಕ ನಮ್ಮ ಜೀವನವನ್ನು ಇನ್ನೂ ಹೆಚ್ಚು ಆನಂದಮಯ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿರುತ್ತೇವೆ. ಪ್ರತಿಯೊಬ್ರು ಕೂಡ ಅಷ್ಟೇನೆ. ನಾವು ಆತ್ಮವನ್ನ ಯಾಕೆ ಅರಿಬೇಕು ಅಂತ ಹೇಳಿದ್ರೆ ನಾವು ತಂದಿರ್ತಕ್ಕಂಥ ಈ ಭೂಮಿಗೆ ಬಂದಿರ್ತಕ್ಕಂಥ ಉದ್ದೇಶ ಏನು ಅನ್ನೋದನ್ನ ಮೊದಲು ಅರಿತುಕೊಳ್ಬೇಕು. ರಮಣ ಮಹರ್ಷಿಗಳು ಅದನ್ನೇ ಹೇಳಿದ್ದು, ನೀನು ಯಾರು, ನೀನು ಯಾಕೆ ಬಂದಿದೀಯ ಅನ್ನೋದನ್ನ ಫಸ್ಟ್ ಅರ್ತ್ಕೊಂಡ್ರೆ ಅದರಂತೆ ಜೀವನ ಸಾಗಿಸು. ಹೋಗಿ ಅಲ್ಲಿಂದ ಬಂದಿದ್ದ ಉದ್ದೇಶನೇ ಬೇರೆ, ಏನೋ ನಾವು ಉದಾಹರಣೆಗೆ ಅಂಗಡಿಗೆ ಏನೋ ತರಕಂತ ಹೋಗಿ ಮತ್ತೊಂದನ್ನ ತಂದಂಗ ಆಗುತ್ತೆ. ಆ ರೀತಿಯಾಗಿ ನಾವು ಕೂಡ ಈ ಭೂಮಿಗೆ ಬಂದಿರ್ತಕ್ಕಂಥ ಉದ್ದೇಶವನ್ನ ಅರಿತು ಅದರ ಪ್ರಕಾರನೇ ಈ ಭೌತಿಕ ಜೀವನವನ್ನ ಸಾಗಿಸಿ ಮುಂದಿನ ಮರಣಾನಂತರದ ಜೀವನದಲ್ಲೂ ಕೂಡ ನಮ್ಮ ಆತ್ಮ ಪ್ರಗತಿ ಹೊಂದಲಿಕ್ಕೆ ನಮ್ಮ ಜೀವನವನ್ನ ಇನ್ನೂ ಹೆಚ್ಚು ಆನಂದಮಯ ಮಾಡಿಕೊಳ್ಳುವ ಪ್ರಯತ್ನವನ್ನೇ ನಾವು ಮಾಡ್ಕೊಳ್ಬೇಕು. ಸೂಕ್ಷ್ಮ ಜಗತ್ತಿನ ಸ್ಥಾಯಿ ನಿವಾಸಿಗಳು ಯಾವಾಗ್ಲೂ ಈ ಶಾಲೆಗಳ ಹುಡುಕಾಟದಲ್ಲಿ ಇರುತ್ತಾರೆ ಮತ್ತು ಅತ್ಯಂತ ಉಪಯೋಗವಿರುವಾಗ ಸೂಕ್ತ ಸಮಯದಲ್ಲಿ ಅವುಗಳ ಪ್ರಯೋಗ ಮಾಡುತ್ತಿರುತ್ತಾರೆ. ತಾವು ಸೂಕ್ಷ್ಮ ಜಗತ್ತಿನಲ್ಲಿ ಇರುತ್ತಿರುವೆವು ಎಂದು ಮೊದಲ ಬಾರಿಗೆ ತಿಳಿದು ಬಂದಾಗ ಆಗ ಅವರೊಂದಿಗೆ ಈ ಕುರಿತು ಚರ್ಚಿಸುವುದು ವ್ಯರ್ಥವಾಗುತ್ತದೆ. ಏಕೆಂದರೆ ಅಲ್ಲಿ ಹೋಗಲು ಎಳ್ಳಷ್ಟೂ ಮನಸ್ಸಿರಲಿಲ್ಲ ಎಂದು ನಿಮಗೆ ವಿಶ್ವಾಸ ನೀಡುತ್ತಾರೆ. ಅವರಂತೂ ಆನಂದ ಹೊಂದ ಬಯಸುತ್ತಾರೆ. ಸೂಕ್ಷ್ಮ ಜಗತ್ತಿನ ಸ್ಥಾಯಿಗಳು ಇರ್ತಾರಲ್ಲ, ಅವ್ರು ಯಾವಾಗ್ಲೂ ಕೂಡ ಇಂಥ ಶಾಲೆಗಳ ಹುಡುಕಾಟದಲ್ಲೇ ಇರ್ತಾರೆ. ಅಲ್ಲಿಗೆ ಬರ್ತಕ್ಕಂಥವ್ರು ಅವರಿಗೆ ಜ್ಞಾನವನ್ನ ನೀಡ್ಲಿಕ್ಕೋಸ್ಕರ. ಆದರೆ ಮೊದಲು ಅವರು ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳಿ ತೋರಿಸ್ತಾರೆ. ಆದರೆ ಅವರನ್ನ ಪದೇ ಪದೇ ಚೆಕ್ ಮಾಡ್ತಾ ಇರ್ತಾರೆ. ಮೊದಲು ಹೋಗಲು ಅವಕಾಶ ಸಿಗದಿರುವಂತ ಹೊಸ ಹೊಸ ದೇಶಗಳನ್ನು ನೋಡಲು ಇವುಗಳೆಲ್ಲ ಅವರಿಗೆ ಸಂತೋಷ ದೊರೆಯುತ್ತದೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಬಂದಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ನೋಡ್ಲಿಕ್ಕೆ ಅವರಿಗೆ ಇವುದ್ರಲ್ಲೇ ಸಂತೋಷ ಪಡ್ತಾ ಇರ್ತಾರೆ. ನಿಮ್ಮ ತಮ್ಮನ ಮಿತ್ರನಾದ ರಾಯ್ ಚಾಪ್ಮನ್ ಅನ್ನು ಎಷ್ಟೋ ಸಲ ತನಗೆ ಬೋರ್ ಆಗುತ್ತದೆ ಎಂದಿರುವುದು ನಿನಗೆ ನೆನಪಿರಬಹುದು. ಅವನು ಈ ಎಲ್ಲ ಕೆಲಸಗಳನ್ನು ಮಾಡಿದ್ದನು. ಕೆಲವು ಸ್ನೇಹಿತರನ್ನು ಮಾಡಿಕೊಂಡಿದ್ದನು. ಅವರಿಗೆ ಪಾರ್ಟಿ ಕೊಡೋದು, ಬೇರೆ ಬೇರೆ ಪ್ರದರ್ಶನಗಳನ್ನು ತೋರಿಸಲು ಪಿಕ್ನಿಕ್, ಇತರ ಸ್ಥಾನಗಳಿಗೆ ಪ್ರವಾಸ ಕರೆದುಕೊಂಡು ಹೋಗುವುದರಲ್ಲೇ ಅವನು ಸಂತೋಷ ಹೊಂದಿದ್ದನು. ಸೂಕ್ಷ್ಮಯಾನದಲ್ಲಿರುವಾಗ ಅವನ ಸ್ನೇಹಿತ ಒಬ್ಬ ಭೇಟಿ ಆಗ್ತಾನೆ. ಅವನು ಆಗ ಹೇಳಿದಂತ ಮಾತನ್ನೇ ನೆನಪಿಸ್ತಿದ್ದಾರೆ ಮಾಸ್ಟರ್ಸ್. ಅವನಿಗೆ ನನಗೆ ಇಲ್ಲಿಗೆ ಬಂದು ತುಂಬಾ ಬೋರ್ ಆಗ್ತಾ ಇದೆ ಅಂತ ಹೇಳಿದಾಗ ಇವೆಲ್ಲ ಕಾರ್ಯಗಳಲ್ಲಿ ಅವನು ಅವನ ಭೂಲೋಕದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಇಲ್ಲಿಗೆ ಬಂದ ತಕ್ಷಣ ಅವನಿಗೆ ಬೋರ್ ಆಗ್ತಾ ಇತ್ತು. ಬೇರೆ ಬೇರೆ ಇವು ಅಲ್ಪ ಸಂತೋಷವನ್ನು ನೀಡುತ್ತವೆ, ಮತ್ತೆ ಆಮೇಲೆ ಉದಾಸೀನತೆ ಆವರಿಸುತ್ತದೆ. ಇವೆಲ್ಲವೂ ಕೂಡ ಭೌತಿಕ ಜೀವನದಲ್ಲಿ ಮಾಡಿ ಅದರಲ್ಲೇ ನಾವು ಸಂತೋಷವನ್ನ ಕಂಡ್ಕೊಂಡಿರ್ತೀವಿ. ಆದ್ರೆ ಸೂಕ್ಷ್ಮ ಲೋಕಕ್ಕೆ ಹೋದಾಗ ಇಂಥವು ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ಬಹಳ ಸಂತೋಷವನ್ನ ನಮ್ಗೆ ನೀಡೋದಿಲ್ಲ. ಸ್ವಲ್ಪ ಸಮಯದಲ್ಲೇ ಬೋರ್ ಆಗುತ್ತದೆ. ಅದಕ್ಕೋಸ್ಕರ ರಾಯ್ ತನ್ನ ಜೀವಿತ ಅವಧಿಯಲ್ಲಿ ಶ್ರೇಷ್ಠ ಗಾಲ್ಫ್ ಆಟಗಾರನಾಗಿದ್ದನು. ಆದರೆ ಇಲ್ಲಿ ಆಟದಲ್ಲಿ ಎಳ್ಳಷ್ಟೂ ಆನಂದವಿಲ್ಲ. ರಾಯ್ನಂತವನು ನಿಶ್ಚಿತವಾಗಿ ಕೆಲವೇ ತಿಂಗಳುಗಳಲ್ಲಿ ಅವರೇನು ಮಾಡುತ್ತಿರುವರೋ ಅದರಿಂದ ಬೇಜಾರು ಹೊಂದುವರು ಮತ್ತು ಹಾಗೆ ಆದಾಗ ಯಾವುದೇ ಸಂಕೋಚವಿಲ್ಲದೆ ಅದನ್ನ ಎಲ್ಲರಿಗೂ ಹೇಳುತ್ತಾ ತಿರುಗುತ್ತಾರೆ. ಈ ರೀತಿಯಾಗಿ ಗಾಲ್ಫ್ ಆಟಗಾರ ಆಗಿದ್ದ ನಿಜ, ಆದರೆ ಅದನ್ನ ಹಣಕ್ಕೋಸ್ಕರ ಆಡ್ತಾ ಇದ್ದಂಥವ್ರು ಇಲ್ಲಿಗೆ ಬಂದಾಗ ನಾನು ಆಡ್ಬೇಕು ಅಂತ ಹೇಳಿದ್ರೆ ಆ ತಕ್ಷಣಕ್ಕೆ ಆ ಇಚ್ಛೆ ಈಡೇರುತ್ತೆ. ನಾನ್ ಗೆಲ್ಬೇಕು ಅಂದ್ರೆ ಆ ತಕ್ಷಣಕ್ಕೆ ಗೆಲ್ತಾರೆ. ಇಲ್ಲಿ ಯಾವುದೇ ಸ್ಪರ್ಧೆ ಇರಲ್ಲ. ಅದರಿಂದ ಅದು ಬೋರ್ ಆಗುತ್ತೆ. ಯಾವುದ್ರ ಥ್ರಿಲ್ ಇಲ್ಲದೆ ಇರುವುದರಿಂದ ಆಟದಲ್ಲಿ ಬೇಗನೆ ಬೋರ್ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರ ಹತ್ರ ನನಗೆ ಇಲ್ಲಿ ತುಂಬಾ ಬೋರ್ ಆಗ್ತಿದೆ ಅನ್ನೋ ವಿಷಯವನ್ನ ಎಲ್ಲರ ಹತ್ರ ಹೇಳ್ತಾ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಒಂದು ದಿನ ಅವರು ತಮ್ಮ ಪರಿಚಿತರಿಂದ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಅಥವಾ ಯಾವುದೇ ಕಲೆ ಅಥವಾ ಅಧ್ಯಯನದಲ್ಲಿ ಪರಿಣಿತಿಯನ್ನು ಸಾಧಿಸುವಂತ ಅವಕಾಶಗಳಿವೆ ಎಂಬುದನ್ನು ಕೇಳಿ ತಿಳಿದುಕೊಳ್ಳುತ್ತಾರೆ. ಈ ಏನು ಸೂಕ್ಷ್ಮ ಸ್ಥಾಯಿಗಳು ಇರ್ತಾರಲ್ಲ ಮಾಸ್ಟರ್ಸ್, ಅವರು ಇಂಥವರನ್ನೇ ಹುಡುಕ್ತಾ ಇರ್ತಾರೆ. ಅವರನ್ನ ಪ್ರಗತಿ ಮಾಡ್ಲಿಕ್ಕೋಸ್ಕರ ಯಾವುದೇ ಕಲೆ ಅಥವಾ ಅಧ್ಯಯನದಲ್ಲಿ ಪರಿಣಿತಿಯನ್ನು ಸಾಧಿಸುವಂತ ಅವಕಾಶ ಇದಾವೆ ಅಂತ ಗೊತ್ತಾದಾಗ ಅದನ್ನ ಕೇಳಿ ತಿಳಿದುಕೊಳ್ತಾ ಹೋಗ್ತಾರೆ. ಮೊದಲು ಅವರು ಅದರಲ್ಲಿ ಆಸಕ್ತಿಯನ್ನು ತೋರಿಸುವುದಿಲ್ಲ. ತನ್ನ ಈ ಭೂಲೋಕದಲ್ಲಿನ ಜೀವನದಲ್ಲಿ ಬಂದಂತವುಗಳ ಬಗ್ಗೆನೇ ಆಸಕ್ತಿ ಇರುತ್ತೆ. ಮೊದಲು ಬೇರೆ ಹೊಸದನ್ನ ಕಲೆಗಳು ಅದ್ರ ಬಗ್ಗೆ ತಿಳಿಸ್ತಾ ಹೋದ್ರೆ ಆಸಕ್ತಿ ಇರಲ್ಲ. ಆದರೆ
ಹೊಸದೇನಾದರೂ ಕಲಿತುಕೊಳ್ಳುವುದರಿಂದ ಅವನು ತನ್ನ ಸಮಯವನ್ನು ಆರಾಮಾಗಿ ಕಳೆಯಬಹುದೆಂದು ತಿಳಿದುಕೊಳ್ಳುತ್ತಾನೆ. ತುಂಬಾ ಬೋರ್ ಆಗುತ್ತಪ್ಪ, ನಾನು ತಿಳ್ಕೊಂಡಿರೋ ವಿಷಯದ ಬಗ್ಗೆ ಅಷ್ಟಕ್ಕೇನೆ, ಬೇರೆ ಏನಾದ್ರೂ ಮಾಡ್ಬೇಕು ಅಂತ ಒಂದ್ ಸರಿ ಆಲೋಚನೆ ಬಂತು ಅಂದ್ರೆ ಬೇರೆ ಕಲೆಗಳಲ್ಲಿ ಅದರಲ್ಲಿ ತೊಡಗಿಸ್ಕೊಂಡಾಗ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು, ಆರಾಮಾಗಿ ಜೀವನ ಸಾಗಿಸ್ಬೋದು ಅಂತ ಅನಿಸಿದಾಗ ಆಮೇಲೆ ಅವುಗಳ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾರೆ. ಆಮೇಲೆ ಅವನ ಆಸಕ್ತಿ ಕೆರಳುವುದು. ಆಗ ಇನ್ನೊಬ್ಬನು ತನ್ನ ಜೀವನದ ಭೌತಿಕ ಹಂತದ ಹವ್ಯಾಸಗಳಿಂದ ಸೂಕ್ಷ್ಮ ಹಂತಕ್ಕೆ ಬಂದು ತಲುಪಿದಂತಾಗುತ್ತದೆ. ಈ ಆಸಕ್ತಿ ಕೆರಳಿದಾಗ ಮಾತ್ರ ಜೀವನದ ಭೌತಿಕ ಹಂತದ ಹವ್ಯಾಸಗಳಿಂದ ಸೂಕ್ಷ್ಮ ಹಂತಕ್ಕೆ ಬಂದು ತಲುಪಿದಂತಾಗುತ್ತದೆ. ಇಂಥ ಹವ್ಯಾಸಗಳು ಇಷ್ಟವೆನಿಸದ ಜನರೂ ಅಲ್ಲಿರುತ್ತಾರೆ. ಕೆಲವೊಂದು ಇಂಥ ಹವ್ಯಾಸಗಳು ಇಷ್ಟ ಅನಿಸಿದ ಜನರು ಕೂಡ ಇರ್ತಾರೆ. ಇವರು ಬಹುಶಃ ಹಿರಿಯ ವಿವಾಹಿತ ದಂಪತಿಗಳಾಗಿರ್ತಾರೆ. ಇವರಿಗೆ ಪಾರಿವಾರಿಕ ಜೀವನದಲ್ಲಿಯೇ ಆಸಕ್ತಿ ಇದೆ. ಯಾವಾಗಲೂ ಅವರು ತಮಗೊಂದು ಮನೆ ಇರಬೇಕು, ಅದರಲ್ಲಿ ಒಂದು ಗಾರ್ಡನ್ ಇರಬೇಕು ಮತ್ತು ತಮ್ಮ ಮಿತ್ರರೊಂದಿಗೆ ಒಂದು ಶಾಂತಮಯ ಜೀವನವಿರಬೇಕು ಎಂಬುದನ್ನಷ್ಟೇ ಬಯಸುತ್ತಾರೆ. ಕೆಲವೊಂದು ಹಿರಿಯ ದಂಪತಿಗಳಿದ್ದಾಗ ನಾವು ಇಲ್ಲೂ ಕೂಡ ಭೌತಿಕ ಜೀವನದಲ್ಲಿ ಸಾಕಷ್ಟು ಗಮನಿಸ್ತೀವಿ. ಅದೇ ಆಲೋಚನೆನೇ ಅಲ್ಲಿನೂ ಇರ್ತದೆ ಮಾಸ್ಟರ್ಸ್. ನನಗೆ ಇಷ್ಟು ಜನ ಮಕ್ಕಳು, ಇಷ್ಟೊಂದ್ ಜನ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ನಂದು ಇಷ್ಟು ದೊಡ್ಡ ಕುಟುಂಬ ಅಂತ ಹೇಳ್ತಕ್ಕಂಥವ್ರು ಸಾಕಷ್ಟು ಜನ ನೋಡಿರ್ತೀರಾ, ಕೇಳಿರ್ತೀರಾ ಕೂಡ. ಅಂತವ್ರು ಕೂಡ ಅಲ್ಲಿ ಅದೇ ಆಲೋಚನೆಯಲ್ಲೇ ಇರ್ತಾರೆ. ತಮಗೊಂದು ಮನೆ ದೊಡ್ಡದಿರ್ಬೇಕು, ಅದರಲ್ಲಿ ಗಾರ್ಡನ್ ಇರ್ಬೇಕು, ನಾನು ನನ್ನ ಸ್ನೇಹಿತರ ಜೊತೆ ಆರಾಮಾಗಿ ಜೀವನ ಸಾಗಿಸ್ಬೇಕು, ರೇಡಿಯೋ ಕೇಳುವುದು, ಟಿವಿ ನೋಡುವುದು ಮತ್ತು ಇನ್ನಿತರ ವಸ್ತುಗಳನ್ನು ಕಲೆ ಹಾಕುವುದು ಅವರಿಗೆ ಅತ್ಯಂತ ಪ್ರಿಯವಾಗಿರುತ್ತದೆ. ಟಿವಿ ಕೇಳೋದು, ರೇಡಿಯೋನು ಕೇಳಿಸ್ಕೊಳ್ಳೋದು ಹಾಗೂ ಅನೇಕ ವಸ್ತುಗಳನ್ನ ದೊಡ್ಡ ದೊಡ್ಡ ವಸ್ತುಗಳನ್ನ ಎಲ್ಲ ಸಂಗ್ರಹ ಮಾಡ್ತಕ್ಕಂಥದ್ದು. ಅವ್ರ ಮನೇಲಿ ಒಂದ್ ಕಾರ್ ಇದ್ರೆ ನಮ್ಮ ಮನೇಲಿ 4 ಕಾರ್ ಇರ್ಬೇಕನ್ನೋ ಇಚ್ಛೆ ಇರೋರು ಕೂಡ ಸಾಕಷ್ಟು ಜನ ಇರ್ತಾರಲ್ಲ ಮಾಸ್ಟರ್. ಈ ರೀತಿಯಾದಂತ ಹವ್ಯಾಸಗಳಿಗೆ ಆಗಿರ್ತಾರೆ. ಅವರಿಗೆ ಈ ಹವ್ಯಾಸಗಳು ಅಂತಕ್ಕಂಥದ್ದು ಇಷ್ಟ ಆಗಲ್ಲ. ಅವರು ದಂಪತಿಗಳಿಬ್ಬರು ಜೊತೆಯಾಗಿದ್ದರೆ ತುಂಬಾ ಸಂತೋಷವಾಗಿರ್ತಾರೆ. ಯಾವ ತೊಂದರೆ ಇಲ್ಲದೆ ಇದೇ ಪ್ರಕಾರ ಜೀವನವನ್ನು ಅವರು ಈ ಲೋಕದಲ್ಲಿಯೂ ನಡೆಸಬಹುದು. ಪುರುಷನಿಗೆ ಬೇಗ ಮರಣ ಸಂಭವಿಸಿದರೆ ಅವನು ತನ್ನ ಪತ್ನಿಯ ಎಚ್ಚರವಿರುವ ಸಮಯದಲ್ಲಿ ಉದಾಸವಾಗಿ ಹಾಗೂ ಏಕಾಂಗಿಯಾಗಿ ಅಲ್ಲಿ ಇಲ್ಲಿ ಕೂಡ ಸುತ್ತಾಡಬಹುದು. ಮರಣ ಹೊಂದಿದಂತ ವ್ಯಕ್ತಿ ತಾತ ಇಚ್ಛಿಸಿದರೆ ಸೂಕ್ಷ್ಮಯಾನದಲ್ಲಿ ಈ ರೀತಿಯಾಗಿ ಕೂಡ ಮಾಡಬಹುದು. ಅವಳು ಮಲಗಿಕೊಂಡ ಮೇಲೆ ಶರೀರದಿಂದ ಹೊರಗೆ ಬರುತ್ತಿದ್ದಂತೆಯೇ ಅವಳನ್ನು ಸಂಧಿಸ ಬಯಸುತ್ತಾನೆ. ಅಂತ ವ್ಯಕ್ತಿಗೆ ಅಲ್ಲಿ ಶಾಲೆಗಳಿವೆ, ಅಲ್ಲಿ ಹೋಗಿ ಬಹಳಷ್ಟು ಕಲಿತುಕೊಳ್ಳಬಹುದು ಎಂದು ಏನಾದರೂ ಹೇಳಿದರೆ ಅದರಿಂದ ಸಮಯ ವ್ಯರ್ಥವಾಗುತ್ತದೆ ಅಷ್ಟೇ. ಅಂತ ಆಲೋಚನೆ ಇರೋ ವ್ಯಕ್ತಿಗೆ ನೀನು ಈ ರೀತಿಯ ಕಲೆಗಳಿದಾವೆ ಸಾಕಷ್ಟು, ಬೇರೆ ಬೇರೆ ನಿಮ್ಮ ಸಮಯವನ್ನ ಈ ರೀತಿಯಾಗಿ ವ್ಯರ್ಥ ಮಾಡೋದ್ರ ಬದಲು ಕಲ್ತ್ಕೋಬಹುದು ಅಂತ ಹೇಳಿದ್ರೆ ಆ ವ್ಯಕ್ತಿ ಏನಂತಾನೆ, ಅದೆಲ್ಲ ವೇಸ್ಟ್ ಅಪ್ಪ, ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಯಾವ ರೀತಿ ಹೇಳ್ತಾರಲ್ಲ ಆ ರೀತಿ ಹೇಳಲಿಕ್ಕೆ ಹೋದ್ರೆ ನಮ್ಮ ಸಮಯ ವ್ಯರ್ಥವಾಗುತ್ತೆ. ಏಕೆಂದರೆ ಅವನಿಗೆ ಈ ವಿಚಾರವೇ ಇಡಿಸುವುದಿಲ್ಲ. ತನ್ನ ಸಂಗಾತಿಯೊಂದಿಗೆ ಇನ್ನೂ ಹೆಚ್ಚು ಸಂತೋಷದಿಂದ ಸಮಯ ಕಳೆಯಬೇಕೆಂಬುದಷ್ಟೇ ಅವನ ವಿಚಾರ. ನಾನು ನನ್ನ ಸಂಗಾತಿ ಜೊತೆನೆ ಇರ್ಬೇಕಿತ್ತು ಅನ್ನೋ ಅದಷ್ಟೇ ಹಂಬಲ ಇರೋದ್ರಿಂದ ಆತನಿಗೆ ಈ ಕಲೆಗಳನ್ನ ಕಲ್ತ್ಕೋಬೇಕು, ನನ್ನ ಸಮಯವನ್ನು ಸಾರ್ಥಕಗೊಳಿಸ್ಕೋಬೇಕು ಅನ್ನೋದು ಭಾವನೆ ಬರೋದಿಲ್ಲ. ಅವನಿಗೆ ಕೇವಲ ಅವನ ಬಾಳ ಸಂಗಾತಿ ಮತ್ತು ಮನೆ ಅಷ್ಟೇ ಸಾಕು. ಇಲ್ಲಿ ತನ್ನ ಇಚ್ಛೆಯ ಅನುಸಾರ ಒಂದು ಮನೆ, ಗಾರ್ಡನ್ ಹೊಂದುವುದು ಅಷ್ಟೇನು ಕಷ್ಟವಲ್ಲ. ಬರೀ ಆಲೋಚನೆ ಮಾಡಿದ್ರೆ ಸಾಕು, ಎಲ್ಲವೂ ಮುಂದೆ ದುತ್ತಂತ ಬರೋದ್ರಿಂದ ಅಲ್ಲಿ ಮನೆ ಮಾಡೋದಾಗ್ಲಿ, ಗಾರ್ಡನ್ ಇರೋ ಮನೆ ಕೊಂಡ್ಕೊಳ್ಳೋದಾಗ್ಲಿ ಆ ರೀತಿಯ ಆಲೋಚನೆ ಇದ್ದವರಿಗೆ ತಕ್ಷಣಕ್ಕೆ ಬರೋದ್ರಿಂದ ಇಲ್ಲಿ ಆ ಆಲೋಚನೆಗಳಿಗೂ ಉಪಯೋಗಕ್ಕೆ ಬರೋದಿಲ್ಲ. ಕೇವಲ ಆಲೋಚನೆ ಮಾತ್ರದಿಂದಲೇ ಎಲ್ಲವೂ ದೊರೆಯುವುದೆಂಬುದು ಅವನಿಗೆ ತಿಳಿದಿದೆ. ಅವನು ಅದಕ್ಕಾಗಿ ಒಂದು ಅತ್ಯಂತ ಸುಂದರವಾದ ಸ್ಥಳವನ್ನು ಹುಡುಕಿ ಇಡುತ್ತಾನೆ. ಅವನು ಪತ್ನಿಯು ಅಲ್ಲಿಗೆ ಬಂದಾಗ ಭೂಮಿಯ ಮೇಲೆ ಇರುವಾಗ ತಮಗೆ ಅನುಕೂಲತೆ ಇದ್ದಾಗ ಹೇಗೆ ಮಾಡುತ್ತಾರೋ ಹಾಗೆಯೇ ಇಬ್ಬರು ಸೇರಿ ಒಂದು ಕನಸಿನ ಮನೆಯನ್ನು ಕೂಡ ನಿರ್ಮಿಸುವರು, ಇದನ್ನು ಅಲಂಕಾರಗೊಳಿಸುವರು. ಈಗ ಕೇವಲ ಆಲೋಚನೆ ಮಾತ್ರದಿಂದಲೇ ಎಲ್ಲ ವಸ್ತುಗಳು ಉಪಲಬ್ಧವಾಗುತ್ತವೆ. ಈಗ ಅವರು ಯಾವ ವಸ್ತುಗಳಿಂದ ಕೈಗೆ ಕಡಿಮೆ ಪರಿಶ್ರಮವಾಗುತ್ತದೋ ಅಂತ ವಸ್ತುಗಳನ್ನು ಮಾತ್ರ ಆಲೋಚಿಸುತ್ತಾರೆ. ಅವನ ಹೆಂಡತಿ ಸೂಕ್ಷ್ಮ ಲೋಕಕ್ಕೆ ಬರೋದನ್ನೇ ಕಾಯ್ತಾ ಇರ್ತಾನೆ. ಬಂದಾಗ ಮತ್ತೆ ಇಬ್ಬರು ಸೇರಿ ಒಂದೇ ತಾವು ಇಚ್ಛಿಸಿದಂತ ಮನೆಯಲ್ಲೇ ಇರ್ಬೇಕು ಅಂತ ಹೇಳಿ ಬಯಸಿ ಭೂಲೋಕದಲ್ಲಿ ಯಾವ ಆಲೋಚನೆ ಇರುತ್ತೋ ಅದೇ ಆಲೋಚನೆಯಲ್ಲೇ ಇಲ್ಲೂ ಕೂಡ ಜೀವನವನ್ನು ಸಾಗಿಸ್ತಾರೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಒಮ್ಮೊಮ್ಮೆ ವ್ಯಾಪಾರಿ ಮನೋಭಾವವುಳ್ಳವರು ಇಲ್ಲಿನದೆಲ್ಲವನ್ನು ಟಿಪ್ಪಣಿ ಮಾಡಿಕೊಂಡು ಮುಂದಿನ ಜನ್ಮದಲ್ಲಿ ಅಂತಹ ಹೊಸ ವಸ್ತುಗಳನ್ನು ತಯಾರು ಮಾಡುತ್ತಾರೆ. ಉದಾಹರಣೆಗೆ ವ್ಯಾಪಾರಿಗಳು ಇರ್ತಾರೆ. ಇಲ್ಲಿ ಯಾವುದೋ ಒಂದು ವಸ್ತುವನ್ನ ಯಾವ ರೀತಿ ಅದನ್ನ ತಯಾರು ಮಾಡ್ಬೇಕು, ಅದನ್ನ ಯಾವ ರೀತಿ ಸಿದ್ಧಪಡಿಸ್ಬೇಕು, ಅದನ್ನ ಯಾವ ರೀತಿ ಇನ್ನು ನ್ಯಾನೋ ರೀತಿಯಲ್ಲಿ ತಯಾರು ಮಾಡ್ಬೇಕು, ಈ ತರ ಆಲೋಚನೆ ಇರ್ತಕ್ಕಂಥ ವ್ಯಾಪಾರಿಗಳೇನಾದ್ರೂ ಸೂಕ್ಷ್ಮ ಲೋಕದಲ್ಲಿ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಆ ವೃದ್ಧ
ಟಿಪ್ಪಣಿ ಮಾಡಿಕೊಂಡು ಮುಂದಿನ ಜನ್ಮದಲ್ಲೂ ಕೂಡ ಅಂತ ವಸ್ತುಗಳನ್ನೇ ತಯಾರು ಮಾಡ್ತಾರೆ. ಇಲ್ಲಿ ಸೂಕ್ಷ್ಮ ಲೋಕದಲ್ಲಿ ಆ ಆಲೋಚನೆಯಿಂದ ಭೂಲೋಕಕ್ಕೆ ಬಂದಾಗ ಅದೇ ರೀತಿಯ ವಸ್ತುಗಳನ್ನ ತಯಾರು ಮಾಡ್ತಾರೆ. ಈ ವೃದ್ಧ ದಂಪತಿಗಳ ಹತ್ತಿರ ಈಗ ಆಧುನಿಕವಾದ ಸ್ಟೀರಿಯೋ ಸೆಟ್ ಇದೆ. ತಮ್ಮ ಕೆಲಸಗಳನ್ನೆಲ್ಲ ಮಾಡಿಕೊಳ್ಳಲು ಅವರು ತಮ್ಮ ಆಲೋಚನೆಯಿಂದ ಒಬ್ಬ ಸೇವಕನನ್ನೂ ಇಟ್ಟುಕೊಳ್ಳುತ್ತಾರೆ. ಅವರಿಗೆ ಇಷ್ಟವಾದ ಹೂವು ಹಣ್ಣುಗಳನ್ನು ಹೊಂದಿದ ಒಂದು ಉದ್ಯಾನವನ್ನು ರೂಪಿಸಿಕೊಂಡಿದ್ದಾರೆ. ಅವರು ತಮ್ಮ ಮಿತ್ರನೊಂದಿಗೆ ಹರಟೆ ಹೊಡೆಯುತ್ತಾರೆ. ತಮ್ಮ ಹೊಸ ಹೊಸ ವಸ್ತುಗಳನ್ನು ಅವರಿಗೆ ತೋರಿಸುತ್ತಾ ಸಂತೋಷದಿಂದ ಇರುತ್ತಾರೆ. ಅವರು ಸಾಕು ಪ್ರಾಣಿಗಳೊಂದಿಗೂ ಬೆರೆತು ಆಟವಾಡುತ್ತಿರುತ್ತಾರೆ. ಅವರು ಹೊಸ ಹೊಸ ಪ್ರಾಣಿಗಳನ್ನು ಕೂಡ ಸಾಕಲೂಬಹುದು. ಈ ವೃದ್ಧ ದಂಪತಿಗಳ ಸುಖಮಯ ಜೀವನವರು ಬೇರೆಯವರಿಗಿಲ್ಲ. ಒಮ್ಮೊಮ್ಮೆ ಅವರು ಶಾರೀರಿಕ ಆಕರ್ಷಣೆಗಾಗಿ, ಒಮ್ಮೊಮ್ಮೆ ಧನ ಸಂಪತ್ತಿಗಾಗಿ, ಒಮ್ಮೊಮ್ಮೆ ಒಂಟಿತನದಿಂದ ಬಿಡುಗಡೆ ಹೊಂದಲಿಕ್ಕಾಗಿ ಪರಸ್ಪರ ಜೊತೆಗೂಡುತ್ತಾರೆ. ಈ ವೃದ್ಧ ದಂಪತಿಗಳು ಹೇಗಿರ್ತಾರೋ ಅದೇ ರೀತಿ ಎಲ್ಲರೂ ಇರ್ತಾರೆ ಅಂತ ಅಲ್ಲ. ಅದು ಎಲ್ಲರಿಗೂ ಸಿಕ್ಕಲ್ಲ. ಒಮ್ಮೊಮ್ಮೆ ಅವರು ಕೆಲವೊಬ್ಬರು ದಂಪತಿಗಳು ಶಾರೀರಿಕ ಆಕರ್ಷಣೆಗಾಗಿ ಒಂದುಗೂಡಿದರೆ, ಇನ್ನು ಕೆಲವೊಬ್ಬರು ದಂಪತಿಗಳು ಧನ ಸಂಪತ್ತಿಗಾಗಿ ಒಂದುಗೂಡುತ್ತಾರೆ. ಇನ್ನು ಕೆಲವರು ತನ್ನ ಒಂಟಿತನವನ್ನ ಬಿಡುಗಡೆ ಹೊಂದಲಿಕ್ಕಾಗಿ ಜೊತೆಗೂಡುತ್ತಾರೆ. ಬಹಳ ವಿರಳವಾಗಿ ಆದರ್ಶ ಜೋಡಿ ದೊರೆಯುತ್ತದೆ. ಈ ರೀತಿಯ ಏನು ಭೂಲೋಕದಲ್ಲಿಂದ ಬರೋ ತರ ಕಾದಿದ್ದು ಮನೆಯನ್ನ ನಿರ್ಮಾಣ ಮಾಡ್ಕೊಂಡು ಜೀವನ ಕಳೆದ್ರಲ್ಲ, ಅಂತ ಆದರ್ಶ ಜೋಡಿಗಳು ಕೆಲವರಷ್ಟೇ ಇರ್ತಾರೆ. ಈ ಜೀವನದ ಕುರಿತು ಒಂದೇ ದೃಷ್ಟಿಕೋನ ಹೊಂದಿರುವಂತವ್ರು, ಇಬ್ಬರು ವಿಕಾಸ ಮಾರ್ಗದಲ್ಲಿ ಸಮಾನ ವಿಕಾಸ ಹೊಂದಿರುವಂತವ್ರು, ಮಾತಾಡದೆ ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳುವಷ್ಟು ತಿಳುವಳಿಕೆ ಹೊಂದಿದಂತವರು ದೊರೆಯುವುದು ಅಪರೂಪ. ಇಬ್ಬರು ಕೂಡ ಒಂದೇ ರೀತಿಯ ಆಲೋಚನೆ ಹೊಂದಿರ್ತಕ್ಕಂಥವ್ರು. ನಾವ್ ಎಷ್ಟೋ ಸರಿ ಕೇಳ್ತಾ ಇರ್ತೀವಿ, ನಮ್ಮನೇಲಿ ನಾವು ಒಬ್ಬರೇ ಧ್ಯಾನಕ್ಕೆ ಬಂದಿದೀವಿ, ಇದನ್ನ ಉಳಿದವ್ರು ಬರ್ತಾ ಇಲ್ಲ, ನನ್ಗೆ ಅಷ್ಟು ತೊಂದರೆ ಆಗ್ತಾ ಇದೆ, ಇಷ್ಟು ತೊಂದರೆ ಆಗ್ತದೆ. ಅದಕ್ಕೂ ಕೂಡ ಇದ್ರಲ್ಲಿ ಉತ್ತರ ಇದೆ ಮಾಸ್ಟರ್ಸ್. ಈಗ ಇಬ್ಬರು ವಿಕಾಸ ಮಾರ್ಗದಲ್ಲಿ ಸಮಾನ ವಿಕಾಸ ಹೊಂದಿರುವಂತವ್ರು ಸಿಕ್ಕೋದ್ ಕಡಿಮೆ. ಮಾತಾಡ್ದನೆ ಬರೀ ಅವರ ಮುಖ ಚರ್ಯೆ ಭಾವನೆ ಇವುಗಳಿಂದ ಅವರ ಆಲೋಚನೆ ಹೀಗೆ ಇರುತ್ತೆ ಅಂತ ಮಾತಾಡ್ದನೆ ಅರ್ಥ ಮಾಡ್ಕೊಳ್ತಕ್ಕಂಥ ಜೋಡಿ ಸಿಕ್ಕೋದು ಕೂಡ ಕಡಿಮೆನೆ. ಇಂಥವ್ರು ಸಿಕ್ಕೋದು ಅಪರೂಪ. ನಾವು ಇಂಥವರನ್ನು ಕಲ್ಪನೆ ಕೂಡ ಮಾಡ್ಕೋಬಾರ್ದು. ಯಾಕಂದ್ರೆ ಒಬ್ಬ ವಿಕಾಸ ಹೊಂದಿದ ಪುರುಷನು ಇನ್ನೂ ಅಷ್ಟು ವಿಕಾಸ ಹೊಂದದಂತ ಸ್ತ್ರೀಯರಿಗೆ ಆಕರ್ಷಿತನಾಗುವುದೇ ಒಳ್ಳೆಯದು. ಒಬ್ಬ ವಿಕಾಸ ಹೊಂದಿದಂತ ಪುರುಷ ಆ ವಿಕಾಸದ ಹೊಂದದೇ ಇರ್ತಕ್ಕಂಥ ಮಹಿಳೆಯಡೆ ಆಕರ್ಷಿತನಾಗುವುದೇ ಒಳ್ಳೆಯದು. ಯಾಕೆ ಅಂತ ತಿಳಿಸ್ತಾ ಇದ್ದಾರೆ. ಉದಾಹರಣೆಗೆ ಜಾನ್ ಮೇರಿಯನ್ನು ಮದುವೆಯಾದನು. ಇಬ್ಬರದು ಜೋಡಿಯೇ ಅಲ್ಲ, ನೋಡಿದರೆ ಕರುಣೆ ಬರುತ್ತದೆ. ಇಂಥ ಮಾತುಗಳನ್ನ ಬಹುಶಃ ನಾವು ಕೇಳಿರ್ತೇವೆ. ಯಾವ್ದೋ ಒಂದು ಮದುವೆ ಆದಾಗ ಆ ಜೋಡಿಯನ್ನ ನೋಡಿ ನಾವು ನೀಡ್ತಕ್ಕಂಥ ದೋಷ ಅದು. ಯಾವ ರೀತಿ ಅವ್ರಿಬ್ರು ನೋಡಿದ್ರೆ ಜೋಡಿನೇ ಅಲ್ಲಪ್ಪ, ಆತ ಎಷ್ಟು ಬುದ್ಧಿವಂತ, ಅಂತ ಎಂತ ಪೆದ್ದ ಹೆಂಡತಿ ಸಿಕ್ಕಿದಾಳೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ನಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತಿರ್ತೇವೆ. ಆದರೆ ಅನುಭವ ಉಳ್ಳವನು ಇಂಥ ಜೋಡಿಯನ್ನ ನೋಡಿ ಏನ್ ಹೇಳ್ತಾನ ಅಂದ್ರೆ ಸೂಕ್ಷ್ಮಯಾನದ ಅನುಭವ ಇರ್ತಕ್ಕಂಥವನು ಇಂಥ ಜೋಡಿಯನ್ನು ನೋಡಿದಾಗ ಏನಂತಾನಂದ್ರೆ, ಜೋಡಿಯು ಎಷ್ಟೇ ಅಲ್ಪಾವಧಿಯವರೆಗೆ ಇದ್ರೂ ಕೂಡ ಅಲ್ಲಿಯವರೆಗೆ ಜೊತೆಯಾಗಿದ್ದುಕೊಂಡು ಪರಸ್ಪರ ಲಾಭವನ್ನೇ ಹೊಂದುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಆ ತಿಳುವಳಿಕೆ ಹೇಳ್ತಕ್ಕಂಥವ್ನು ಏನ್ ಹೇಳ್ತಾನಂದ್ರೆ, ಅವ್ರ ಜೀವಿತಾವಧಿ ಎಷ್ಟೇ ದಿನ ಆಗಿರ್ಲಿ, ಆದ್ರೂ ಕೂಡ ಜೊತೆಯಾಗಿರೋದ್ರಿಂದ ಅವರು ಒಬ್ರಿಗೊಬ್ರು ಲಾಭವನ್ನೇ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ಮೇಲ್ನೋಟಕ್ಕೆ ನಿರುಪಯುಕ್ತ ಎನಿಸುವಂತ ಈ ಜೋಡಿಯು ಆರಂಭದಲ್ಲಿ ತೊಂದರೆಗಳನ್ನೇ ಎದುರಿಸಬಹುದು. ಮೇಲ್ನೋಟಕ್ಕೆ ಅನಿಸ್ಬೋದು ಇವ್ರು ಎಂತ ಜೋಡಿಯಪ್ಪ ಇದು ಅಂತೇಳಿ. ಏಕೆಂದರೆ ಅವರವರ ಇಷ್ಟ ಅನಿಷ್ಟಗಳು ಬೇರೆ ಬೇರೆ ಆಗಿರುತ್ತವೆ. ಭವಿಷ್ಯ ಪುರುಷನು ಅವಳ ಸೌಂದರ್ಯ ನೋಡಿ ಆಕರ್ಷಿತನಾಗಿರುತ್ತಾನೆ. ಆದರೆ ಸ್ವಲ್ಪ ಸಮಯದ ನಂತರ ಆಕರ್ಷಣೆ ಕಡಿಮೆ ಆಗುತ್ತದೆ. ಆಗ ಅವರಿಗೆ ಜೊತೆಯಾಗಿ ಅಂತೂ ಇರಬೇಕಾಗಿದೆ. ಆದರೆ ಒಬ್ಬರ ರುಚಿ ಅಭಿರುಚಿಗಳ ಪರಸ್ಪರ ಹೊಂದಾಣಿಕೆ ಆಗದಿದ್ದರೆ ಜೊತೆಯಾಗಿರುವುದು ಕಷ್ಟವಾಗುತ್ತದೆ. ಇಂಥ ಸಂದರ್ಭಗಳಲ್ಲಿ ಪುರುಷನು ಹೆಚ್ಚು ವಿಕಾಸ ಹೊಂದಿದವನಿದ್ದರೆ ಅವನು ಪುಸ್ತಕ, ಸಂಗೀತ ಅಥವಾ ಜೀವನದ ಇನ್ನು ಹೆಚ್ಚು ಗಂಭೀರ ವಿಷಯಗಳತ್ತ ಆಸಕ್ತಿಯನ್ನು ಹೊಂದುತ್ತಾನೆ. ಪುರುಷ ಹೆಚ್ಚು ಜ್ಞಾನಿಯಾಗಿದ್ರೆ ಅವನೇನ್ ಮಾಡ್ತಾನೆ, ಈ ಜಗಳ, ಕಾದಾಟ ಇದನ್ನೆಲ್ಲ ಬಿಟ್ಟು ಪುಸ್ತಕ, ಸಂಗೀತ, ಜೀವನದ ಇನ್ನು ಹೆಚ್ಚು ಗಂಭೀರ ವಿಷಯಗಳತ್ತ ಆಸಕ್ತಿ ಹೊಂದುತ್ತಾನೆ. ಇದರಿಂದ ಅವನ ಆತ್ಮೋನ್ನತಿ ಆಗ್ತದೆ. ಆದರೆ ಸ್ತ್ರೀಯು ಅವನ ಸ್ನೇಹಿತರು ಇರುವಂತ ಯಾವುದಾದರೂ ಮನರಂಜನೆಯ ಸ್ಥಳಕ್ಕೆ ಕರೆದುಕೊಂಡು ಹೋಗಲಿ ಎಂದು ಬಯಸುತ್ತಾಳೆ. ಆದರೆ ಇಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು ಬರತೊಡಗುತ್ತವೆ. ಚರ್ಚೆ, ತಂಟೆ, ತಕರಾರುಗಳು ಕೂಡ ಬರುತ್ತವೆ. ಮಕ್ಕಳಾಗದಿದ್ದರೆ ಮದುವೆ ಮುರಿದು ಕೂಡ ಬೀಳುತ್ತದೆ. ಇಲ್ಲಿ ಇಬ್ಬರಲ್ಲಿಯೂ ಪ್ರಕೃತಿ ಭೇದವಿದೆ. ಅವನ ಇಚ್ಛೆ ಆತ್ಮೋನ್ನತಿ ಕಡೆ ಇದ್ರೆ ಈಕೆಯ ಇಚ್ಛೆ ಭೌತಿಕ ಜೀವನದಲ್ಲಿ ಹೆಚ್ಚು ಆಕರ್ಷಿತಳಾಗಿದ್ದಾಳೆ. ಮದುವೆ ಮುರಿದು ಬೀಳುವುದು ಕನಿಕರ ಪಡುವಂತ ವಿಷಯವಾಗಿದೆ. ಅಯ್ಯೋ ಹೀಗಾಯ್ತಲ್ಲ ಅಂತ ಕನಿಕರ ಪಡುವಂತ ವಿಷಯವಾಗಿದೆ. ಆದರೆ ಈ ವಿಷಮತೆಯ ಕಾರಣದಿಂದಲೇ ಅವರು ಪರಸ್ಪರ ಬಹಳಷ್ಟು ಕಲಿತುಕೊಳ್ಳುತ್ತಾರೆ. ಇದರಿಂದನೂ ಕೂಡ ಅವರು ಒಂದು ಹೊಸ ಅನುಭವವನ್ನ ಪಡೀತಾರೆ.
ಅದಕ್ಕೋಸ್ಕರ ಅವರ ಕುರಿತು ಆಳವಾಗಿ ಆಲೋಚಿಸಿದಾಗ ಅವಳನ್ನು ಕೂಡ ತನ್ನ ಮಟ್ಟಕ್ಕೆ ತರಬೇಕು ಎಂದು ಅವನಿಗೆ ಅನಿಸುತ್ತದೆ. ಅವನು ಆತ್ಮದ ಪ್ರಗತಿಯಲ್ಲಿದ್ದಾಗ ಅವನಿಗೆ ಯಾವುದೋ ಒಂದು ಕಡೆ ಒಂದು ಆಲೋಚನೆ ಬರುತ್ತೆ, ಇವಳನ್ನು ಕೂಡ ಈ ಮಟ್ಟಕ್ಕೆ ತರಬೇಕು ಅಂತ ಅನಿಸ್ತದೆ. ಜೊತೆಗೆ ತಾನೇನು ಮಾಡುತ್ತಿದ್ದೇನೆನ್ನುವುದು ತನ್ನ ಪತ್ನಿಗೆ ತಿಳಿಯಬಾರದು ಕೂಡ ಎಂದುಕೊಳ್ಳುತ್ತಾನೆ. ಅವಳಿಗೆ ತಿಳಿದರೆ ಅವಳು ಕೀಳಿರಿಮೆಯನ್ನು ಹೊಂದುತ್ತಾಳೆ. ಅವನ ಪತ್ನಿಯು ತನ್ನ ಅನುಭವಹೀನತೆಯ ಕಾರಣದಿಂದ ಏನಾದರೂ ಅಂತ ಕೆಲಸ ಕಾರ್ಯಗಳನ್ನು ಮಾಡಲು ಅಕಸ್ಮಾತ್ ಹೇಳಿದರೆ, ಅಂದ್ರೆ ಆ ವ್ಯಕ್ತಿ ಇವಳನ್ನು ಏನಾದ್ರೂ ಮಾಡಿ ಜ್ಞಾನಿ ಮಾಡ್ಬೇಕು ಅಂತ ಒಂದು ಆಲೋಚನೆ ಬಂದಾಗ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾನೆ. ಆದರೆ ಅವನ ಪತ್ನಿ ತನ್ನ ಅನುಭವ, ಅವಳಿಗೆ ಅನುಭವ ಕಡಿಮೆ ಇರ್ತದೆ, ಆ ಕಾರಣದಿಂದ ಏನಾದ್ರೂ ಅಂತ ಕೆಲಸಗಳನ್ನು ಮಾಡಲು ಹೇಳಿದರೆ ಅವನು ಆವೇಶಗೊಳ್ಳದೆ ಧೈರ್ಯ ತಾಳಬೇಕು. ಅವಳ ಆಲೋಚನೆಗೆ ತಕ್ಕಂತ ಕೆಲಸವನ್ನು ಅವನಿಗೆ ಮಾಡಕ್ ಹೇಳಿದಾಗ ಬೇಸರಗೊಳ್ಳದೆ ಧೈರ್ಯವನ್ನು ಕೂಡ ತೆಗೆದುಕೊಳ್ಳಬೇಕು, ಕೋಪ ಮಾಡ್ಕೋಬಾರ್ದು. ಒಮ್ಮೊಮ್ಮೆ ಅದರ ಪರಿಣಾಮ ಗೊತ್ತಿದ್ದು ಅವನು ಅದನ್ನು ಮಾಡುತ್ತಾನೆ. ಅದರಿಂದ ಇಂಥ ಕೆಟ್ಟ ಪರಿಣಾಮ ಆಗ್ತದಂತ ಗೊತ್ತಿದ್ರೂ ಕೂಡ ಆ ಕೆಲಸವನ್ನ ಮಾಡ್ತಾನೆ. ಏಕೆಂದ್ರೆ ಅದರ ಪರಿಣಾಮವನ್ನು ನೋಡಿ ಆದರೂ ತನ್ನ ಪತ್ನಿಗೆ ಬುದ್ಧಿ ಬರಲಿ ಎಂಬ ಭಾವನೆ ಇರುತ್ತದೆ. ಅದನ್ನ ಯಾಕೆ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ನೋಡಿ ಆದ್ರೂ ಕೂಡ ಅವಳು ಸ್ವಲ್ಪನಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ, ಸ್ವಲ್ಪ ಜ್ಞಾನ ಪಡೀಲಿ ಅನ್ನೋ ಉದ್ದೇಶದಿಂದ ಮಾಡ್ತಾನೆ. ಈ ಪತಿ ಹೇಳಿದ್ದನ್ನು ಯಾವಾಗಲೂ ಅವಳು ಅನುಸರಿಸ ಬಯಸುವುದಿಲ್ಲ. ಅವಳು ಯಾವಾಗ್ಲೂ ಕೂಡ ಪತಿ ಹೇಳಿದ್ದನ್ನ ಕೇಳ್ತಾ ಇಲ್ಲ. ಆದರೂ ಅವನು ಬಹಳ ತಿಳುವಳಿಕೆಯುಳ್ಳವನಿದ್ದಾನೆ ಎಂಬುದು ಅವನಿಗೆ ತಿಳಿದಿರುತ್ತದೆ. ಆದ್ರೆ ಮಾತ್ ಕೇಳದೆ ಹೋದ್ರು ಕೂಡ ನನಗಿಂತ ಜಾಣರಿದ್ದಾನೆ ಅನ್ನೋ ಜ್ಞಾನ ಅಂತೂ ಇರ್ತದೆ. ಅಂತವ್ರು ಜೀವನವಿಡು ಜೊತೆಯಾಗಿದ್ದರೆ ಇಬ್ಬರಿಗೂ ಲಾಭದಾಯಕ. ಇಂಥವ್ರು ಇಬ್ರು ಜೀವನದಲ್ಲಿ ಜೊತೆಯಾಗಿದ್ದರೆ ಬಹಳ ಲಾಭದಾಯಕ. ಒಬ್ಬಳಿಗೆ ತನಗಿಂತ ತಿಳುವಳಿಕೆಯುಳ್ಳವನ ಜೊತೆ ಇರುವುದರಿಂದ ಬುದ್ಧಿ ಅನುಭವಗಳ ಮೂಲಕ ಶ್ರೇಷ್ಠ ಮಾರ್ಗದರ್ಶನ ದೊರೆಯುತ್ತದೆ. ಇದರಿಂದ ಅವಳ ವ್ಯಕ್ತಿತ್ವವೂ ಕೂಡ ವಿಕಸನ ಹೊಂದುತ್ತದೆ. ಅದೇ ವೇಳೆ ಪತಿಗೆ ಧೈರ್ಯ, ತಾಳ್ಮೆ, ವ್ಯವಹಾರ ಜಾಣ್ಮೆಯ ಬೆಲೆ ತಿಳಿಯುತ್ತದೆ. ಅದನ್ನ ಸಹಿಸ್ಕೊಂಡು ಅವನು ಆವೇಶಗೊಳ್ಳದೆ ಧೈರ್ಯದಿಂದ ಇರೋದ್ರಿಂದ ಅವನಿಗೆ ಇನ್ನೂ ಧೈರ್ಯ ಹೆಚ್ಚುತ್ತೆ, ಮತ್ತೆ ತಾಳ್ಮೆಯ ಪಾಠ ಕಲಿತಾನೆ, ಮತ್ತೆ ವ್ಯವಹಾರ ಜಾಣ್ಮೆ ಹೆಚ್ಚುತ್ತೆ. ಹೆಂಡತಿ ಇದ್ದಾಳೆ ಅಂತ ಗೊತ್ತಾದಾಗ ಅವನೇನ್ ಮಾಡ್ತಾನೆ, ವ್ಯವಹಾರದಲ್ಲಿ ಜಾಣ್ಮೆಯನ್ನ ತಂತಾನೆ ಹೆಚ್ಚಿಸ್ಕೊಳ್ತಾನೆ, ಎಲ್ಲ ವ್ಯವಹಾರನ್ನು ತಾನೇ ನಿಭಾಯಿಸ್ತಾನೆ. ಅವಾಗ ಅವನಲ್ಲಿ ಇನ್ನೂ ಹೆಚ್ಚಿನ ಜಾಣ್ಮೆ ಬೆಳೆಯುತ್ತದೆ. ಭವಿಷ್ಯ ಅನುಭವದ ಕೊರತೆಯಿಂದ ತನ್ನ ಮೂಗಿನ ನೇರಕ್ಕೆ ನೋಡುವವನಾಗಿದ್ದರೆ ಇನ್ನೊಬ್ಬರ ದೃಷ್ಟಿಕೋನದಿಂದಲೂ ಜೀವನವನ್ನು ನೋಡುವ ಅವಶ್ಯಕತೆಯ ಕುರಿತು ತಿಳಿಯುತ್ತದೆ. ಬರೀ ನಾವು ಜೀವನವನ್ನ ನಮ್ಮ ಮೂಗಿನ ನೇರಕ್ಕೆ ನೋಡ್ಕೊಳ್ಬಾರ್ದು, ಬೇರೆಯವರ ದೃಷ್ಟಿಕೋನದಿಂದನೂ ಕೂಡ ನೋಡ್ಬೇಕು ಅಂತ ತಿಳಿಯುತ್ತದೆ. ನಾವು ಕೂಡ ತಿಳಿದಿದ್ದೀವಿ ಮಾಸ್ಟರ್ಸ್, ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು, ಅರಿಸ್ಟಾಟಲ್ ಇರ್ಬೋದು, ಅವರಿಗೆ ಸಿಕ್ಕಂತ ಅವರದ್ದು ಭೌತಿಕ ಜೀವನ ಸರಿ ಇದ್ದಿದ್ರಿಂದಲೇ ನಾವು ಒಬ್ಬ ಈ ಶ್ರೇಷ್ಠರು ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅವರ ಬಾಯಿಂದಲೂ ಕೂಡ ಅವತ್ತಿನ ಕಾಲದಲ್ಲೇ ಬಂದಿದೆ ಮಾಸ್ಟರ್ಸ್. ಮೃತ್ಯುವಿನ ನಂತರ ಅಂಥವರು ಜೊತೆಯಾಗಿರಬೇಕಾದ ಅವಶ್ಯಕತೆ ಇಲ್ಲ. ಹಾಗಂತ ಹೇಳಿ ಭೌತಿಕ ಜೀವನದಲ್ಲಿ ಜೊತೆಯಾಗಿದ್ದವರು ಮೃತ್ಯುವಿನ ನಂತರವೂ ಕೂಡ ಜೊತೆಯಾಗಿರ್ಬೇಕೇ ಅಂತಕ್ಕಂಥ ಅವಶ್ಯಕತೆ ಏನಿಲ್ಲ. ತನಗಿಂತ ಶ್ರೇಷ್ಠರಾದವರೊಂದಿಗೆ ಇರಬೇಕೆಂದು ಪುರುಷನಿಗೆ ಅನ್ನಿಸುತ್ತದೆ. ಅಪ್ಪ ನನ್ ಜ್ಞಾನ ಐತಲ್ಲ, ಅದಕ್ಕಿಂತ ಇನ್ನೂ ಉತ್ತಮ ಜ್ಞಾನವಂತರ ಜೊತೆ ನನ್ನ ಜೀವನ ಇರ್ಬೇಕು ಅಂತ ಅನಿಸಿರ್ತದೆ. ಯಾಕಂದ್ರೆ ಇಲ್ಲಿ ಭೂಲೋಕದಲ್ಲಿ ಆಗ್ಲೇ ಸಾಕಾಗ್ಬಿಟ್ಟಿರುತ್ತೆ ಈ ಜೀವನವನ್ನು ಸಾಗಿಸೋದ್ರಲ್ಲಿ, ಆ ಆಲೋಚನೆ ಅವನಿಗೆ ಬಂದಿರ್ತದೆ. ಆದರೆ ಭೂಮಿಯ ಮೇಲೆ ಉನ್ನತ ಮಾನಸಿಕ ಸ್ತರವನ್ನು ಹೊಂದುವುದಕ್ಕಾಗಿ ಹಲವಾರು ವರ್ಷಗಳಿಂದ ಒತ್ತಡದಲ್ಲಿ ಬದುಕಿದ ಸ್ತ್ರೀಗೆ ಇಲ್ಲಿಯವರೆಗೆ ಬಹಳ ಕಷ್ಟವಾಗಿರುತ್ತದೆ. ಆದ್ರೆ ಸ್ತ್ರೀ ಆಲೋಚನೆ ಏನಾಗಿರ್ತದೆ, ಅಪ್ಪ ಇಂಥವ್ರ ಜೊತೆ ಜೀವನ ಇಂಥ ಬುದ್ಧಿವಂತರ ಜೊತೆ ಜೀವನ ಮಾಡೋದು ತುಂಬಾ ಕಷ್ಟಪ್ಪ ಅಂತ ಅನ್ಕೊಂಡಿರ್ತಾಳೆ. ಆದ್ದರಿಂದ ಅವಳು ಆರಾಮಾಗಿರಲು ಬಯಸುತ್ತಾಳೆ. ನನಗೆ ಯಾವಾಗ್ಲೂ ಹೀಗಿರು ಹಾಗಿರು, ಇದನ್ ತಿಳಿ ಅದನ್ ತಿಳ್ಕೊ ಅಂತ ಹೇಳೋರ್ಗಿಂತ ಏನು ಇಲ್ದೆ ಆರಾಮಾಗಿರ್ಬೇಕಪ್ಪ ಅಂತ ಬಯಸ್ತಾಳೆ. ಸಾಮಾನ್ಯವಾಗಿ ಸ್ವಲ್ಪ ಸಮಯದವರೆಗೆ ಹೀಗೆ ಯಾವುದೇ ಒತ್ತಡವಿಲ್ಲದ ಆರಾಮಾಗಿ ಜೀವಿಸಿದ ನಂತರ ತನ್ನ ಜೀವಿತ ಸಮಯದಲ್ಲಿ ಅವಳಲ್ಲಿ ಬಿತ್ತಿದಂತ ವಿಕಾಸದ ಬೀಜಗಳು ಈಗ ಅಂಕುರಗೊಳ್ಳುವ ಸಮಯ ಬಂದಿದೆ ಎಂದು ಅವಳಿಗೆ ಅನಿಸುತ್ತದೆ. ಆರಾಮಾಗಿರ್ಬೇಕು ಅಂತ ಅನ್ಸುತ್ತೆ ಹೋದ ತಕ್ಷಣ ಸೂಕ್ಷ್ಮ ಲೋಕಕ್ಕೆ, ಆದರೆ ಬಹಳ ದಿನ ಇರಕ್ಕಾಗಲ್ಲ. ಅದನ್ನು ಕೂಡ ತಕ್ಷಣನೇ ಬೇಸರ ಆಗುತ್ತೆ. ಸ್ವಲ್ಪ ದಿನದ ನಂತರ ಅನ್ಸುತ್ತೆ ಈ ಭೌತಿಕ ಜೀವನದಲ್ಲಿ ಗಂಡನಿಂದ ತಿಳಿದಂತ ಏನು ಆ ಬಿತ್ತಿದ್ನಲ್ಲ ಬೀಜ ಅವಳು ಜಾಣೆ ಆಗ್ಲಿ ಅಂತ ಹೇಳಿ, ಆ ಬೀಜಗಳು ಅಂಕುರಗೊಳ್ತಾ ಹೋಗ್ತದೆ. ಆಗ ಅಂಕುರಗೊಳ್ಳುವ ಸಮಯ ಬಂದಿದೆ ಎಂದು ಕೂಡ ಅವಳಿಗೆ ಅನ್ನಿಸತೊಡಗುತ್ತದೆ. ಇದು ಬರುತ್ತಾ ಅವಳಲ್ಲಿ ತೀವ್ರವಾದ ಇಚ್ಛೆಯಾಗಿ ಪ್ರಕಟಗೊಳ್ಳುತ್ತದೆ. ಅವಾಗ ಏನನ್ಸುತ್ತೆ ಅವಳಿಗೆ, ನಾನು ಈ ರೀತಿಯ ಜೀವನವನ್ನ ಸಾಗಿಸ್ಬೇಕು, ಅದು ನಾನು ಅನ್ಕೊಂಡಿದ್ ತಪ್ಪು ಅಂತ ಅನ್ಸುತ್ತೆ. ಸಾಂಸಾರಿಕ ವಸ್ತುಗಳಿಂದ ಯಾವ ಸುಖವನ್ನು ಅವಳು ಪಡೆದುಕೊಳ್ಳುವ ಬಯಕೆಯನ್ನು ಹೊಂದಿದ್ದಳೋ ಆ ಸುಖವು ಕೃತ್ರಿಮವಾಗಿದ್ದಾಗಿದೆ ಎಂಬುದನ್ನು ಈಗ ಅವಳು ತಿಳಿದುಕೊಳ್ಳುತ್ತಾಳೆ. ನಾನೇನು ಸಂಸಾರ ಜೀವನದಲ್ಲಿ ಅದು ಬೇಕು ಇದು ಬೇಕು ಅಷ್ಟು ಬೇಕು ಇಷ್ಟು ಬೇಕು ಅಂತಕ್ಕಂಥ ಆಸೆಗಳಿದ್ವಲ್ಲ,
ಅವೆಲ್ಲ ಭೌತಿಕ ಜೀವನದಲ್ಲಿ ಅವೆಲ್ಲ ಇಲ್ಲಿ ಸಂಬಂಧನೇ ಪಡಲ್ಲ, ಅವೆಲ್ಲ ಕೃತ್ರಿಮವಾದಂಥವು. ಅದಕ್ಕೋಸ್ಕರ ವಿನಾಕಾರಣವಾಗಿ ತಾನು ಅವುಗಳನ್ನೆಲ್ಲ ಹೊಂದುವ ಆಸೆಯಿಂದ ಪತಿಯೊಂದಿಗೆ ಮನಸ್ತಾಪ ಮಾಡಿಕೊಳ್ಳುತ್ತಿದ್ದೆ ಎಂದು ಅವಳಿಗೆ ಅನಿಸ್ತಿದೆ. ಅನವಶ್ಯಕ ವಸ್ತುಗಳಿಗೋಸ್ಕರ ನಾನು ಪತಿ ಜೊತೆ ಅನಾವಶ್ಯಕ ಮನಸ್ತಾಪ ಮಾಡ್ಕೊಂಡಲ್ಲ ಅಂತ ಅನಿಸ್ತದೆ. ಆ ವಸ್ತುಗಳಿಂದ ಈಗ ಅವಳಿಗೆ ಸುಖವೆನಿಸುವುದಿಲ್ಲ. ಅವಳ ಆ ಇಚ್ಛೆ ಈಗ ತೃಪ್ತಗೊಂಡಿದೆ. ಆ ಅವುಗಳಿಂದ ಅವಳಿಗೆ ಈಗ ತೃಪ್ತಿ ಸಿಗಲ್ಲ ಅನ್ನೋದು ನಿಜವಾದ ಸತ್ಯ ಅರಿವಾಗುತ್ತೆ. ಅವಾಗ ಅವಳಿಗೆ ಈ ಇಚ್ಛೆ ಭೂಮಿಯ ಮೇಲೆ ಮದುವೆಯ ಸಂದರ್ಭದಲ್ಲಿ ಆ ವಸ್ತುಗಳಿಗಾಗಿ ಅವಳು ಈಗ ಇಚ್ಛಿಸುವುದಿಲ್ಲ. ಯಾಕಂದ್ರೆ ಅವಳು ಏನ್ ಇಚ್ಛಿಸ್ತಾಳೋ ಅವೆಲ್ಲವೂ ದುತ್ತಂತ ಬರೋದ್ರಿಂದ ಅದರ ಬಗ್ಗೆ ನಿರಾಸಕ್ತಿ ಅಂತಕ್ಕಂಥದ್ದು ತಂತಾನೇ ಮೂಡುತ್ತೆ. ಈಗ ಈ ಹಂತದ ಜೀವನ ಅವಳಿಗೆ ಇಷ್ಟವಾಗುವುದಿಲ್ಲ. ಆ ಭೌತಿಕ ಜೀವನದಲ್ಲಿ ಇದ್ದಂತ ಜೀವನವನ್ನು ಆರಾಮಾಗಿ ಸಾಗಿಸ್ಬೇಕು ಅಂತೇನು ಸಾಗ್ಸಕ್ ಹೋದ್ಲಲ್ಲ, ಅದು ಈಗ ಇಷ್ಟ ಆಗೋದಿಲ್ಲ. ಈಗ ಅದು ಮುಗಿದ ಅಧ್ಯಾಯವಾಗಿದೆ. ದೈವವು ಅವಳಿಗೆ ನೀಡಿದ ಅನುಭವ ಹಾಗೂ ನಿರ್ಣಯ ಕೂಡ ಅವಳಿಗೆ ಒಳ್ಳೆಯದೇ ಆಗಿದೆ ಎಂದು ಹರ್ಷಪಡುತ್ತಾಳೆ. ಭಗವಂತ ನನಗೊಂದು ಒಳ್ಳೆ ಅವಕಾಶ ಕೊಟ್ಟ, ನನ್ನ ಆತ್ಮೋನ್ನತಿಯನ್ನು ಪಡೆಯಲಿಕ್ಕೆ ಜ್ಞಾನವಂತವನ್ನ ಗಂಡನೊಂದಿಗೆ ಜೀವಿಸ್ತಕ್ಕಂಥದ್ದು ಕೊಟ್ಟಿದಾನಲ್ಲ ಅಂತ ಹೇಳ್ಬಿಟ್ಟು ಅವಳು ತಂತಾನೆ ಸಂತೋಷ ಪಡ್ತಾಳೆ. ಸಾಮಾನ್ಯವಾಗಿ ಇಡೀ ಒಂದು ಜೀವನವನ್ನು ಜೊತೆಯಾಗಿ ಕಳೆದವರು ಮರಣಾನಂತರ ಅಥವಾ ಮುಂದಿನ ಜನ್ಮಗಳಲ್ಲಿ ಒಬ್ಬರಿಗೊಬ್ಬರು ಯಾವುದೇ ಸಂಪರ್ಕವನ್ನು ಇಟ್ಟುಕೊಳ್ಳುವುದಿಲ್ಲ. ಸಾಮಾನ್ಯವಾಗಿ ಈ ಜೀವನವನ್ನ ಸಾಗಿಸ್ತೇವೆ, ಆದ್ರೆ ಮುಂದಿನ ಜೀವನದಲ್ಲಿ ಮರಣಾನಂತರ ಮುಂದೆ ಒಬ್ಬರಿಗೊಬ್ಬರು ಯಾವುದೇ ಸಂಪರ್ಕವನ್ನು ಇಬ್ಬರು ತಮ್ಮ ತಮ್ಮ ಕಾರ್ಯಗಳನ್ನು ಪೂರೈಸಿದ್ದಾರೆ. ಏನೋ ಅನುಭವವನ್ನು ಹೊಂದಲಿಕ್ಕಾಗಿನೇ ಈ ಭೂಮಿಗೆ ಬಂದಿದ್ದೇವೆ. ಆ ಅನುಭವವನ್ನ ಸರಿಯಾದ ರೀತಿಯಲ್ಲಿ ಪೂರೈಸಿದ್ದೆ ಆದರೆ ಮುಂದಿನ ಸೂಕ್ಷ್ಮ ಲೋಕದಲ್ಲಿ ಸಂಬಂಧ ಪಡೋದಿಲ್ಲ. ಇಬ್ಬರು ಕೂಡ ತಮ್ಮ ತಮ್ಮ ಕಾರ್ಯಗಳನ್ನು ಪೂರೈಸಿದ್ದಾರೆ. ಸ್ವಲ್ಪ ಸಮಯ ಜೊತೆಯಾಗಿರುವುದರಿಂದ ಇಬ್ಬರಿಗೂ ಲಾಭವಾಗಿದೆ. ಆದರೆ ಜೀವನದ ಕುರಿತು ಅವರಿಬ್ಬರು ಎಷ್ಟೊಂದು ಭಿನ್ನ ದೃಷ್ಟಿಕೋನವನ್ನು ಹೊಂದಿದ್ದರೆಂದರೆ ಅವರು ಪರಸ್ಪರ ಆಕರ್ಷಿತಗೊಳ್ಳುವುದೇ ಇಲ್ಲ. ಬಹುಶಃ ಪುರುಷನು ಆ ಮಹಿಳೆಗಿಂತ 50-100 ಜನ್ಮಗಳನ್ನು ಹೆಚ್ಚಿಗೆ ಜೀವಿಸಿರಬಹುದು. ಇದರಿಂದ ಸ್ವಾಭಾವಿಕವಾಗಿ ಅವನಿಗೆ ಪ್ರಕೃತಿಯ ವ್ಯವಸ್ಥೆಯನ್ನು ತಿಳಿದುಕೊಳ್ಳುವ ಶಕ್ತಿ ಆ ಮಹಿಳೆಗಿಂತ ಹೆಚ್ಚು ಇರಬಹುದು. ಅವನು ಎಷ್ಟೋ ಜನ್ಮಗಳ ಅನುಭವದಿಂದ ಪಡೆದುಕೊಂಡಂತ ಜ್ಞಾನ ಭಂಡಾರವು ಅಪಾರ ಪ್ರಮಾಣದಲ್ಲಿ ಇರಬಹುದಾದ್ದರಿಂದ ಅವನು ತನ್ನ ಪತ್ನಿಗಿಂತ ಬಹಳ ಉತ್ತಮ ಹಾಗೂ ಶ್ರೇಷ್ಠ ವ್ಯಕ್ತಿನೂ ಕೂಡ ಆಗಿರಬಹುದು. ಆ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಯಾಕಾಗಿರ್ತಾನೆ, ಈಕೆ ಯಾಕೆ ಹೀಗಿರ್ತಾಳೆ ಅಂದ್ರೆ ಆಕೆಗಿಂತ ಅವನು 50-100 ಜನ್ಮಗಳನ್ನು ಹೆಚ್ಚು ಅನುಭವ ಪಡೆದಿರ್ತಾನೆ. ಅದರಿಂದ ಜ್ಞಾನ ಹೆಚ್ಚಾಗಿರುತ್ತೆ. ಪ್ರಕೃತಿಯ ವ್ಯವಸ್ಥೆಯನ್ನ ತಿಳ್ಕೊಳ್ಳತಕ್ಕಂಥ ಜ್ಞಾನ ಬಂದಿರುತ್ತೆ. ಆಕೆ ಇನ್ನು ಹಿಂದೆ ಕಡಿಮೆ ಜನ್ಮಗಳನ್ನ ಪಡೆದಿರ್ತಾಳೆ, ಕಡಿಮೆ ಅನುಭವ ಇರುತ್ತೆ ಅಷ್ಟೇ. ಆದರೆ 100 ಜನ್ಮಗಳ ಹಿಂದೆ ಇಂದು ತನ್ನ ಪತ್ನಿ ಇರುವಂತ ಹಂತದಲ್ಲೇ ಅವನೂ ಕೂಡ ಇದ್ದನು ಎಂಬುದನ್ನ ಮರೆಯಬಾರದು. ಅದಕ್ಕೋಸ್ಕರನೇ ನೋ ಕಮೆಂಟ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಪ್ರತಿಯೊಬ್ಬರನ್ನು ನೋಡಿದಾಗ ಕೂಡ ನಾವು ಕೂಡ ಆ ಹಂತವನ್ನ ದಾಟಿ ಬಂದಿದ್ದೇವೆ ಹೊರತು ನಾವೇನು ದಿಢೀರ್ ಅಂತ ಉದ್ಭವ ಮೂರ್ತಿಗಳಾಗಿಲ್ಲ ಅನ್ನೋ ಜ್ಞಾನ ಪ್ರತಿಯೊಬ್ಬರಿಗೂ ಇರ್ಬೇಕಾಗ್ತದೆ ಮಾಸ್ಟರ್ಸ್. ಯಾರೇ ಕಡಿಮೆ ಜ್ಞಾನ ಹೊಂದಿದವರು ಇದ್ರೂ ಕೂಡ ಅವರು ಕೂಡ ಆ ಹಂತವನ್ನ ದಾಟಿ ಬರ್ಲಿ ಅನ್ನೋ ಆಶಯ ಅಷ್ಟೇ ಇರ್ಬೇಕಾಗ್ತದೆ. ಅವನು ಸಹಿತ ತನಗಿಂತ ಶ್ರೇಷ್ಠ ವ್ಯಕ್ತಿಗಳ ಜೊತೆ ಜೀವನ ಜೀವಿಸಿದ ನಂತರವೇ ಆ ಮಟ್ಟದ ತಿಳುವಳಿಕೆಯನ್ನು ಹೊಂದಿದ್ದಾನೆ ಎಂಬುದನ್ನು ನಾವು ಮರೆಯಬಾರದು. ನಾವು ಅನ್ಕೊಂಡ ಅಲ್ವಾ, ನಾನು ನನಗಿಂತ ಉತ್ತಮ ಜ್ಞಾನವಂತರ ಜೊತೆನೆ ನಾನು ಜೀವಿಸ್ಬೇಕು ಅಂತ. ಅದೇ ರೀತಿ ಪ್ರತಿ ಜನ್ಮದಲ್ಲೂ ಅನ್ಕೊಂಡು ಅವನು ಹೆಚ್ಚು ತಿಳುವಳಿಕೆಯನ್ನ ಪಡ್ಕೊಂಡಿದ್ದಾನೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಪ್ರತಿಯೊಬ್ರು ನಾವು ಅಂದ್ರೆ ನಮ್ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ನಾವು ಕೂಡ ಈ ಹಂತದಲ್ಲಿದ್ದು ಬೇರೆಯವರನ್ನು ನೋಡಿ ಕೀಳಿರ್ಮೆಯಿಂದ ಮಾತನಾಡಬಾರ್ದು ಅಂತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೆ ಒಬ್ಬ ಆತ್ಮ ಸಂಗಾತಿ ಇರುತ್ತಾಳೆ ಎಂಬುದನ್ನು ನೀವು ಕೇಳಿರಬಹುದು. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಅವಳನ್ನ ಹುಡುಕಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಆತ್ಮ ಸಂಗಾತಿ ಇರ್ತಾರೆ, ಸೋಲ್ಮೇಟ್. ಆ ಸೋಲ್ಮೇಟ್ ಅನ್ನೇ ಹುಡುಕ್ಬೇಕು. ಆತ್ಮ ಸಂಗಾತಿ ಇರುತ್ತಾರೆ ಎನ್ನುವುದು ಸತ್ಯ. ದೈವಿ ಶಕ್ತಿ ಎಡೆಯಿಂದ ಹೊಸ ಜೀವನ ಶಕ್ತಿಯು ಕಳಿಸಲ್ಪಟ್ಟಾಗ ಅದು ಸ್ತ್ರೀ ಮತ್ತು ಪುರುಷ ರೂಪದಲ್ಲಿ ಮುಂದುವರಿಯುತ್ತದೆ. ಇವೆರಡು ಬೇರೆ ಬೇರೆ ರೂಪಗಳಲ್ಲಿ ವಿಕಾಸ ಹೊಂದುತ್ತೆ. ನಾವು ಸೋಲ್ ಡಿಸೈನ್ ಮಾಡ್ಕೋಬೇಕಾದ್ರೆ ಅಂತೀವಿ ನಮ್ಮ ಸೋಲ್ಮೇಟ್ ಇವ್ರು ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವೇ ಡಿಸೈನ್ ಮಾಡ್ಕೊಂಡ್ ಬಂದಿರ್ತೀವಿ. ಅಂತ ಸೋಲ್ಮೇಟ್ ಅನ್ನ ಹುಡುಕ್ಬೇಕು ನಾವು. ಆದರೆ ಸ್ತ್ರೀ ಆ ಪ್ರಕೃತಿ ಶಕ್ತಿಯನ್ನು ನೀಡಿದಾಗ ಮಾತ್ರ ಸ್ತ್ರೀ ಮತ್ತು ಪುರುಷ ರೂಪದಲ್ಲಿ ಮುಂದುವರಿಯುತ್ತದೆ. ಇವು ಎರಡು ಬೇರೆ ಬೇರೆ ರೂಪಗಳಲ್ಲಿ ವಿಕಾಸ ಹೊಂದುತ್ತೆ. ಇಬ್ಬರಿಗೂ ತಮ್ಮ ತಮ್ಮ ಪಾಲಿನ ಸ್ತ್ರೀ ಮತ್ತು ಪುರುಷ ಜನ್ಮಗಳು ದೊರೆಯುತ್ತವೆ. ವಿಶೇಷ ಸಂದರ್ಭಗಳಲ್ಲಿ ಒಂದು ದೊಡ್ಡ ಉದ್ದೇಶವನ್ನು ಸಾಕಾರಗೊಳಿಸಬೇಕಾದಾಗ ಈ ಎರಡು ವ್ಯಕ್ತಿತ್ವಗಳನ್ನು ಕೂಡ ಸಮ್ಮುಖ ತರಲಾಗುತ್ತದೆ. ನಾವ್ ಅನ್ಕೋತೀವಿ ಸ್ತ್ರೀ ಜನ್ಮ ಪಡ್ಕೋಬೇಕೋ ಪುರುಷ ಜನ್ಮ ಪಡ್ಕೋಬೇಕೋ ಅನ್ನೋದು ಕೂಡ ನಮ್ದೇ ತೀರ್ಮಾನ ಆಗಿರೋದ್ರಿಂದ ಇವ್ರನ್ನ ಏಕೆಂದರೆ ಒಬ್ಬರ ಪ್ರೇರಣೆಯಿಂದ ಇನ್ನೊಬ್ಬರಿಗೆ ಮಹಾನ್ ಕೆಲಸ ಮಾಡಲು ಸಾಮರ್ಥ್ಯ ದೊರೆಯುತ್ತದೆ. ನಾನು ಇಂಥವ್ರನ್ನ ಪ್ರೇರಣೆ ಆಗಿಟ್ಕೊಂಡ್ರೆ
ನಾನು ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅವರನ್ನ ಪ್ರೇರಣೆ ಆಗಿ ಸೋಲ್ಮೇಟ್ ಅನ್ನ ಆಯ್ಕೆ ಮಾಡ್ಕೊಂಡ್ ಬಂದಿರ್ತೀವಿ. ತನ್ನ ಗುರಿಯನ್ನು ತಲುಪಿದ ಮಹಾನ್ ವ್ಯಕ್ತಿ ಒಬ್ಬ ತನ್ನ ಪತ್ನಿಯ ಸಹಾಯ ಸಹಕಾರವಿಲ್ಲದಿದ್ದರೆ ತಾನೇನು ಸಾಧಿಸುವುದು ಸಾಧ್ಯವಿರಲಿಲ್ಲವೆಂದು ಮೇಲಿಂದ ಮೇಲೆ ಹೇಳುತ್ತಿರುತ್ತಾನೆ. ಈಗಾಗ್ಲೇ ತಿಳ್ಕೊಂಡಿದ್ದೀವಿ ಸಾಕಷ್ಟು. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಸ್ತ್ರೀಯ ಸಹನೆ ಮತ್ತು ತಾಳ್ಮೆ ಅಂತಕ್ಕಂಥದ್ದು ಇರ್ತದೆ ಅಂತ ಹೇಳ್ಬಿಟ್ಟು ಇದನ್ನೇ ಪ್ರತಿಯೊಬ್ಬ ಯಶಸ್ವಿ ಪುರುಷನು ಕೂಡ ಹೇಳ್ತಾರೆ. ನನ್ನ ಹಿಂದೆ ನನ್ನ ಸೋಲ್ಮೇಟ್ ಸಹಕಾರ ಇಲ್ಲದೆ ಇದ್ರೆ ನಾನು ಈ ಹಂತವನ್ನ ತಲುಪಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ತಾನೇನು ಸಾಧಿಸುವುದು ಸಾಧ್ಯವಿರಲಿಲ್ಲವೆಂದು ಮೇಲಿಂದ ಮೇಲೆ ಹೇಳುತ್ತಿರುತ್ತಾನೆ. ಆ ಪತ್ನಿಯು ಅವನ ಆತ್ಮ ಸಂಗಾತಿಯೇ ಆಗಿರಬೇಕೆಂಬ ಅವಶ್ಯಕತೆ ಏನಿಲ್ಲ. ಆದರೆ ಇಷ್ಟಂತೂ ನಿಜ, ಯಾವಾಗ ಇಬ್ಬರು ಸೇರಿ ಒಂದು ದೊಡ್ಡ ಕೆಲಸ ಮಾಡುತ್ತಾರೋ ಆಗ ಅವರು ಒಂದೇ ಘಟಕದಂತೆ ಆಗುತ್ತಾರೆ. ಅದು ಸ್ತ್ರೀ ಅಂತ ಹೇಳಿದ್ರೆ ಹೆಂಡತಿನೇ ಆಗ್ಬೇಕಂತ ಇಲ್ಲ, ಬೇರೆ ಯಾವುದೇ ಸ್ಥಾನವನ್ನು ಹೊಂದಿರ್ತಕ್ಕಂತ ಸ್ತ್ರೀ ಆಗಿರಬಹುದು ಅಂತಾನು ಕೂಡ ಹೇಳ್ತಾರೆ. ಅವರು ಕೇವಲ ಒಂದೇ ರೀತಿಯಾಗಿ ಆಲೋಚಿಸುವುದಷ್ಟೇ ಅಲ್ಲದೆ ಇಬ್ಬರಿಗೂ ಯಾವುದು ಲಾಭದಾಯಕ ಎಂಬುದನ್ನು ಕೂಡ ಬಲ್ಲರು. ಅವರ ಆ ಹೆಂಡತಿಯ ಪಾತ್ರನೇ ಆಗಿರ್ಬೇಕು. ಸ್ತ್ರೀ ಅಂತ ಹೇಳಿದ ತಕ್ಷಣ ಹೆಂಡತಿಯ ಪಾತ್ರನೇ ಅಂತ ಅಲ್ಲ, ಸಂಗಾತಿ ಪಾತ್ರನೇ ಅಂತ ಅಲ್ಲ, ಬೇರೆ ಯಾವುದೇ ಸ್ತ್ರೀ ಆದ್ರೂ ಕೂಡ ಅವರ ಯಶಸ್ಸಿಗೆ ಕಾರಣ ಆಗಬಹುದು. ಒಂದೇ ರೀತಿಯಾಗಿ ಆಲೋಚನೆ ಮಾಡೋದು ಇಬ್ಬರಿಗೂ ಲಾಭದಾಯಕ ಎಂಬುದನ್ನ ತಿಳ್ಕೊಂಡ್ ಬಂದಿರ್ತಾರೆ. ನಾವೇ ಸೋಲ್ಮೇಟ್ಗಳು ಅಂತ ಹೇಳ್ಬಿಟ್ಟು ಇದನ್ನು ನಾವು ಸ್ತ್ರೀ ಪುರುಷರ ರೂಪದಲ್ಲಿ ಬಂದಿರುವ ಧನಾತ್ಮಕ ಮತ್ತು ಋಣಾತ್ಮಕ ತತ್ವಗಳ ಮಿಲನ ಎಂದು ತಿಳಿದುಕೊಳ್ಳಬೇಕು. ಸ್ತ್ರೀ ತತ್ವ ಪುರುಷ ತತ್ವ ಬಗ್ಗೆ ಇದ್ರ ಬಗ್ಗೆನೂ ಸಾಕಷ್ಟು ಜ್ಞಾನವನ್ನು ಪಡೆದಿದೀವಿ ಮಾಸ್ಟರ್ಸ್ ಈಗಾಗ್ಲೇ. ಅದರ ಮಿಲನ ಆದಾಗ ಮಾತ್ರ ಒಂದು ಅದ್ಭುತ ಸಾಧನೆ ಆಗ್ಲಿಕ್ಕೆ ಸಾಧ್ಯ. ಪ್ರತಿಯೊಂದು ಜನ್ಮದಲ್ಲೂ ನಾವು ನಮ್ಮ ಆತ್ಮ ಸಂಗಾತಿಯೊಂದಿಗೆ ಜೀವನ ಕಳೆಯಲೇಬೇಕು ಎಂಬುದೇನೂ ಇಲ್ಲ. ಏಕೆಂದರೆ ಅಂತ ಸಂದರ್ಭಗಳಲ್ಲಿ ನಾವು ಸ್ವಾರ್ಥಿಗಳಾಗುತ್ತೇವೆ. ಯಾರು ಸೋಲ್ಮೇಟ್ ಇದಾರೋ ಅವ್ರ ಜೊತೆನೆ ಜೀವನ ಕಳಿಬೇಕು ಅಂತ ಏನೂ ಇಲ್ಲ, ಅವ್ರು ಯಾರೇ ಆಗಿರಬಹುದು. ಆದರೆ ಆ ರೀತಿ ಆಲೋಚನೆ ಮಾಡ್ತಾ ಹೋದ್ರೆ ನಾವು ಸ್ವಾರ್ಥಿಗಳಾಗ್ತೇವೆ. ಇತರರ ಸ್ಥಾನದಲ್ಲಿ ಇದ್ದುಕೊಂಡು ಯೋಚಿಸಲು ನಾವು ಸಮರ್ಥರಾಗುವುದಿಲ್ಲ. ನಾವು ಬೇರೆ ಸ್ಥಾನಗಳಲ್ಲಿ ಇದ್ದುಕೊಂಡು ಯೋಚಿಸ್ಲಿಕ್ಕೆ ಸಮರ್ಥರಾಗೋದಿಲ್ಲ. ಒಂದು ದೊಡ್ಡ ಗುರಿಯನ್ನು ತಲುಪಲು ತನ್ನ ಒಂದು ಸಣ್ಣ ಹಠವನ್ನು ಬಿಡುವುದನ್ನು ಕಲಿತುಕೊಳ್ಳಲು ಅವನಿಂದ ಸಾಧ್ಯವಾಗುವುದಿಲ್ಲ. ಒಂದು ದೊಡ್ಡ ಗುರಿಯನ್ನು ಸಾಧಿಸ್ಬೇಕಂದ್ರೆ ಸಂಗಾತಿನೇ ಆಗ್ಬೇಕು ಅಂತ ಏನಿಲ್ಲ. ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬಹುದು, ಬೇರೆ ಬೇರೆ ಪಾತ್ರಗಳಲ್ಲಿ ಇರ್ತಕ್ಕಂಥ ಸ್ತ್ರೀ ಆಗಿರಬಹುದು ಅಂತ ಹೇಳಿ ನಾವು ಒಂದು ಸಣ್ಣ ಆಟವನ್ನ ಬಿಟ್ಟಿದ್ದೆ ಆದ್ರೆ ನಾವು ದೊಡ್ಡ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಈ ಎಲ್ಲ ಉದಾಹರಣೆಗಳಿಂದ ವಿಕಾಸ ಮಾರ್ಗದಲ್ಲಿ ಆತ್ಮಗಳು ಹೇಗೆ ಪರಸ್ಪರ ಸಹಾಯ ಮಾಡುತ್ತವೆ ಎಂಬುದನ್ನು ನೀನೀಗ ಅವಶ್ಯಕವಾಗಿ ತಿಳಿದಿರಬಹುದು. ಅಂದ್ರೆ ನಾವು ಆತ್ಮೋನ್ನತಿಯನ್ನು ಪಡಿಬೇಕು ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಆತ್ಮಗಳು ಹೇಗೆ ಸಹಾಯ ಮಾಡ್ತವೆ. ಅನೇಕ ವಿಷಮತೆಗಳನ್ನು ಸಹಿಸಿದ ನಂತರವೇ ನಾವು ಧೈರ್ಯ ಹೊಂದುವಂತ ಶಿಕ್ಷಣವನ್ನು ಪಡೆಯುತ್ತೇವೆ. ನಮ್ಗೆ ಯಾಕೆ ಈ ಕಷ್ಟ ಅಂದ್ರೆ ಆ ಕಷ್ಟವನ್ನು ಸಹಿಸಿದ ಮೇಲೇನೆ ನಿಮಗೆ ಧೈರ್ಯ, ಸಹನೆ, ತಾಳ್ಮೆ, ತ್ಯಾಗ ಇವೆಲ್ಲ ಮನೋಭಾವಗಳು ಬರ್ಲಿಕ್ಕೆ ಸಾಧ್ಯತೆ ಇದೆ. ಅದು ಒಂದು ಶಿಕ್ಷಣ ಅಂತ ತಿಳ್ಕೊಳ್ರಿ. ಈ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಂದರ್ಭಕ್ಕೂ ಕೂಡ ನಮಗೆ ಶಿಕ್ಷಣವನ್ನ ಕಲಿಸ್ಲಿಕ್ಕೆ ಬಂದಂತ ಶಿಕ್ಷೆ ಅನ್ಕೋಬೇಡಿ, ಶಿಕ್ಷಣವನ್ನ ಕಲಿಸ್ಲಿಕ್ಕೆ ಬಂದಿದೆ ಈ ಸಂದರ್ಭ ಅಂತ ತಿಳ್ಕೊಳ್ಳಿ. ಇದಕ್ಕಾಗಿ ನಾವು ಎಷ್ಟೋ ಸಲ ಇಜ್ಜೋಡು ಎನಿಸುವಂತ ಜನರೊಂದಿಗೂ ನಾವು ಇರಬೇಕಾಗುವುದು. ಎಷ್ಟೋ ಇಂಥವನ್ನೆಲ್ಲ ಪಾಠ ಕಲಿಬೇಕಾದ್ರೆ ಇಜ್ಜೋಡು ಎನಿಸುವಂತ ಜನರೊಂದಿಗೂ ಕೂಡ ಇರಬೇಕಾಗುವುದು. ಒಂದು ಸುಖಿ ಮತ್ತು ಶಾಂತ ಜೀವನವು ಯಾವಾಗಲೂ ಒಳ್ಳೆಯದೆಂದು ಹೇಳುವುದು ಸಾಧ್ಯವಿಲ್ಲ. ಮತ್ತು ಸುಖಿ ಮತ್ತು ಶಾಂತ ಜೀವನ ಸಿಕ್ಕಾಗ ನಾವು ಆತ್ಮೋನ್ನತಿಯನ್ನು ಯೋಚನೆನೇ ಬರೋದಿಲ್ಲ. ನಮ್ಮ ಜೀವನಗಳು ಏರುಪೇರು ಇದ್ದಾಗ್ಲೇ ಮಾಸ್ಟರ್ಸ್ ನಾವು ಧ್ಯಾನಕ್ಕೆ ಬರ್ಲಿಕ್ಕೆ ಸಾಧ್ಯ, ಆತ್ಮದ ಪ್ರಗತಿಯ ಆಲೋಚನೆ ಬರ್ಲಿಕ್ಕೆ ಸಾಧ್ಯ, ಆ ದಾರಿಯಲ್ಲಿ ಸಾಗ್ಲಿಕ್ಕೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಶಾಂತ ಮತ್ತು ಸುಖಿ ಜೀವನ ಯಾವಾಗ್ಲೂ ಕೂಡ ನಮ್ಮನ್ನ ಬೆಳೆಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಕಾರ್ಪಣ್ಯಗಳೇ ಬೇಕು ನಮ್ಮ ಜೀವನದಲ್ಲಿ. ಅದಕ್ಕೋಸ್ಕರ ಅವನ್ನ ಧೈರ್ಯವಾಗಿ ಎದುರಿಸೋಕೆ, ಅದರಿಂದ ಒಂದು ಪಾಠ ಕಲೀಲಿಕ್ಕೆ ನಾವು ಸಿದ್ಧರಾಗಿರ್ಬೇಕು. ಏಕೆಂದರೆ ನಾವು ಕಷ್ಟ ಸಹಿಸಿದಾಗಲೇ ಎಲ್ಲಕ್ಕಿಂತ ಹೆಚ್ಚಾಗಿ ವಿಕಾಸ ಮಾರ್ಗದಲ್ಲಿ ಮುಂದುವರಿಯುವುದು ಸಾಧ್ಯವಾಗುತ್ತದೆ. ಇದೊಂದು ಕಠೋರ ರೀತಿಯಾಗಿದೆ. ಇದೊಂದು ಪ್ರಕೃತಿಯ ಕಠೋರ ನೀತಿ. ಇದು ಎಂತದಪ್ಪ, ಕಷ್ಟ ಕಾರ್ಪಣ್ಯ ಸಹಿಸಿದಾಗಲೇ ನಮ್ಮ ಆತ್ಮೋನ್ನತಿ ಅನ್ನೋದು ಅಂತ ಅನಿಸ್ತತೆ. ವಿಕಾಸದ ವಿದ್ಯಾಲಯದಲ್ಲಿ ಪ್ರತಿಯೊಂದು ಜನ್ಮವು ಒಂದು ದಿನದಂತೆ. ಈ ವಿಕಾಸದ ಅಂತಕ್ಕಂಥ ವಿದ್ಯಾಲಯದಲ್ಲಿ ಒಂದು ಜನ್ಮ ಒಂದು ದಿನದಂತೆ. ನೋಡ್ರಿ ಮಾಸ್ಟರ್ಸ್, ಎಷ್ಟು ದಿನಗಳ ಪಾಠ ಕಲಿಬೇಕಾಗಿದೆಯೋ ಗೊತ್ತಿಲ್ಲ. ಯಾವ ಗುರಿಯನ್ನು ತಲುಪವು ನಾವು ಜನ್ಮ ತೆಗೆದುಕೊಂಡಿದ್ದೇವೆಯೋ ಆ ಗುರಿಯನ್ನು ನಾವು ತಲುಪಬೇಕಾದರೆ ನಾವು ಯಾವುದೇ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು. ಇದು ನಮ್ಮ ಜೀವನ ಪಯಣನೇ ಒಂದು ದಿನ ಅಂದ್ರೆ ಆ ಒಂದು ದಿನದಲ್ಲಿ ಕಲಿಯಲಿಕ್ಕೆ ಒಂದು ಪಾಠ. ಈ ಜನ್ಮ ಒಂದು ದಿನದಂತೆ ಅಂದ್ರೆ ನಾವು ಏನ್ ಕಲಿಬೇಕೋಸ್ಕರ ಬಂದಿದೀವೋ ಅದನ್ನ ಕಲೀಲಿಲ್ಲ ಅಂದ್ರೆ
ಆ ಜನ್ಮವನ್ನೇ ವೇಸ್ಟ್ ಮಾಡ್ಕೊಂಡಂಗ ಆಗ್ತದೆ ಮಾಸ್ಟರ್. ಅದಕ್ಕೋಸ್ಕರ ನಾವು ನಮ್ಮ ಗುರಿಯನ್ನು ತಲುಪಬೇಕಾದರೆ ನಾವು ನಮಗೆ ಬರ್ತಕ್ಕಂತ ಯಾವುದೇ ಅವಕಾಶವನ್ನ ತಪ್ಪಿಸ್ಕೊಳ್ಬಾರ್ದು. ನಾಳೆ ನಾನು ನಿನಗೆ ಸೂಕ್ಷ್ಮ ಜಗತ್ತಿನಲ್ಲಿರುವ ಮಾನವೇತರ ನಿವಾಸಿಗಳ ಕುರಿತು ಹೇಳಿವೆನು. ಆನಂತರ ನಾನು ನಿನ್ನನ್ನು ಇನ್ನೊಮ್ಮೆ ಸೂಕ್ಷ್ಮ ಪಯಣಕ್ಕೆ ಕರೆದುಕೊಂಡು ಹೋಗುವೆನು. ಸೂಕ್ಷ್ಮ ಲೋಕದ ನಿವಾಸಿಗಳು ಕೂಡ ಭೂಲೋಕದ ಜನರಂತೆಯೇ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ನೀನು ಸ್ವಯಂ ನೋಡಬಹುದು ಅಂತ ಹೇಳ್ಬಿಟ್ಟು ಭಾರತೀಯ ಮಿತ್ರ ಅವರಿಗೆ ಅಷ್ಟನ್ನ ಹೇಳೋದ್ರ ಮುಖಾಂತರ ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮಾಸ್ಟರ್ಸ್. ಅವಕಾಶಕ್ಕಾಗಿ ಅದ್ಭುತವಾದ ಅವಕಾಶವನ್ನು ಮಾಡಿಕೊಟ್ಟಂತ ವೇದಿಕೆಗೂ ಇದುವರೆಗೆ ಸಂಯಮದಿಂದ ಆಲಿಸಿದಂತ ಪ್ರತಿಯೊಂದು ಜ್ಞಾನ ಬಂಧುಗಳಿಗೂ ಜಗತ್ತಿನ ಎಲ್ಲ ಧ್ಯಾನ ಬಂಧುಗಳಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಥ್ಯಾಂಕ್ ಯು ಮಾಸ್ಟರ್ಸ್. ಧನ್ಯವಾದಗಳು.